ವಿದ್ಯಾರ್ಥಿ ಭವಿಷ್ಯ ಅನ್ನೋದು ನಂಬಿಕೆ ಅದು ಸಾಧಿಸುವುದೇ ನಮ್ಮ ಧ್ಯೇಯ. ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ರಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಭಿನ್ನರಾಶಿಗಳು. ಈ ಫ್ರಾಕ್ಷನ್ಸ್ ಅಂದ್ರೆ ಏನು? ಈ ಫ್ರಾಕ್ಷನ್ಸ್ ಒಳಗೆ ಯಾವ ಟೈಪ್ಸ್ ಇದಾವೆ? ಈ ಈಕ್ವಿಲೆಂಟ್ ಫ್ರಾಕ್ಷನ್ ಸಮಾನ ಭಿನ್ನರಾಶಿಗಳು ಅಂದ್ರೆ ಏನು? ಈ ಫ್ರಾಕ್ಷನ್ಸ್ ಗಳನ್ನ ಕಂಪೇರ್ ಮಾಡೋದು ಯಾವ ರೀತಿ ಅಂದ್ರೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಹೇಳೋದು ಯಾವ ರೀತಿ? ಅದರ ನಂತರ ಈ ಭಿನ್ನರಾಶಿಗಳ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಬರೆಯೋದು ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚೆ ಈ ಫ್ರಾಕ್ಷನ್ಸ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಈ ಭಿನ್ನರಾಶಿಗಳನ್ನ ನಾವು ನಿಜ ಜೀವನದೊಳಗೆ ಎಲ್ಲಿ ಯೂಸ್ ಮಾಡ್ತೀವಿ? ಎಲ್ಲಿ ಅಂತಂದ್ರೆ ನಮ್ಮ ಡೇ ಸ್ಟಾರ್ಟ್ ಆದಾಗಿಂದ ಹಿಡಿದು ಎಂಡ್ ಆಗೋ ತನಕ ನಾವು ಭಾಳ ಸಾರಿ ಇದನ್ನ ಯೂಸ್ ಮಾಡ್ತೀವಿ. ಯಾವ ರೀತಿ? ಈಗ ನಾವು ಬೆಳಗ್ಗೆ ಅರ್ಧ ಲೀಟರ್ ಹಾಲು ತಗೊಂಡ್ವಿ. ಸೊ ಅರ್ಧ ಅನ್ನೋದನ್ನ ಯಾವ ರೀತಿ ಗುರುತಿಸ್ಬೇಕು? ಅದು ಫ್ರಾಕ್ಷನ್ಸ್ ಒಳಗೆ ಬರ್ತದ. ಆ ನಂತರ ಇಲ್ಲಿಂದ ನಿಮ್ಮ ಮನೆಗೆ ಎಷ್ಟು ದೂರ ಆಗ್ಬೋದು? ಇಲ್ಲಿಂದ ನಮ್ಮ ಮನೆಗೆ ಎಷ್ಟು ದೂರ ಆಗ್ಬೋದು ಅಂದ್ರೆ ಒಂದು 3.5 ಕಿಲೋಮೀಟರ್ ಆಗ್ಬೋದು. ಈ 3.5 ಅನ್ನೋದೇನು? ಅದು ಫ್ರಾಕ್ಷನ್. ಆ ನಂತರ ಈಗ ನಾವು ಇನ್ನು ಒಂದು ಬಟ್ಟೆ ಹೊಲಿಸ್ಬೇಕಾಗಿತ್ತು ಅಂತಂದ್ರೆ ನಮಗೆ ಬೇಕಾಗುವಂತ ಬಟ್ಟೆ ಎಷ್ಟು? ಇದಕ್ಕೆ 1.5 ಮೀಟರ್ ಆಗ್ಬೋದು. ಆ 1.5 ಅನ್ನೋದೇನು? ಅದು ಭಿನ್ನರಾಶಿ, ಅದು ಫ್ರಾಕ್ಷನ್. ಓಕೆ, ಸೊ ಈ ರೀತಿಯಾಗಿ ನಾವು ಬೇರೆ ಬೇರೆ ಅಳತೆ ಮಾನಗಳೊಳಗೆ ನಾವು ಇದನ್ನ ಭಿನ್ನರಾಶಿಗಳನ್ನ ನಾವು ಯೂಸ್ ಮಾಡ್ತೀವಿ. ರೈಟ್. ಸೊ ಈಗ ನಾವು ಭಿನ್ನರಾಶಿ ಅಂದ್ರೆ ಏನು ಮತ್ತು ಅದರೊಳಗೆ ವಿಧಗಳು ಯಾವ ರೀತಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ವಾಟ್ ಇಸ್ ಮೀನ್ ಬೈ ಫ್ರಾಕ್ಷನ್ಸ್? ಫ್ರಾಕ್ಷನ್ಸ್ ಅಂದ್ರೆ ಏನು? ಫ್ರಾಕ್ಷನ್ಸ್ ಅಂದ್ರೆ ದ ನಂಬರ್ ವಿಚ್ ಡಿನೋಟ್ಸ್ ದ ರಿಕ್ವೈರ್ಡ್ ಈಕ್ವಲ್ ಪಾರ್ಟ್ಸ್ ಆಫ್ ದ ಹೋಲ್ ಪಾರ್ಟ್ ಇಸ್ ಕಾಲ್ಡ್ ಫ್ರಾಕ್ಷನ್. ಏನಪ್ಪಾ ಅಂತಂದ್ರೆ ಒಂದು ಪೂರ್ತಿಯಾಗಿರುವಂತ ಒಂದು ವಸ್ತು ಒಳಗ ನಾವು ಅದನ್ನ ಸಮಭಾಗವನ್ನಾಗಿ ಮಾಡಿ ಅದರೊಳಗೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಏನ್ ತಗೊಂತೀವಲ್ಲ ಅದನ್ನ ನಾವು ರಿಪ್ರೆಸೆಂಟ್ ಮಾಡುವಂತ ಒಂದು ರೀತಿಗೆ ಆ ನಂಬರ್ಗೆ ನಾವೇನ್ ಕರಿತೀವಿ ಅಂತಂದ್ರೆ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಏನು ಅದು ಒಂದು ಪೂರ್ತಿಯಾಗಿರೋದನ್ನ ಭಾಗವಾಗಿ ಮಾಡಬೇಕು ಅಂತಂದ್ರೆ ಅದು ಕೇವಲ ಒಂದು ವಸ್ತು ಆಗಿರುವಂತ ಅವಶ್ಯಕತೆ ಇಲ್ಲ. ಅದೇನಾಗಿರ್ಬೋದು ಅಂತಂದ್ರೆ ಒಂದು ವಸ್ತುಗಳ ಗುಂಪೇನೂ ಆಗಿರ್ಬೋದು, ಅಂದ್ರೆ ಒಂದು ವಸ್ತುಗಳ ಗುಂಪುನೂ ಆಗಿರ್ಬೋದು. ಅಂದ್ರೆ ಆ ಗುಂಪುಗಳ ಒಳಗೆ ಎಷ್ಟು ಇರ್ತಾವಲ್ಲ ಅದನ್ನ ನಾವು ಆ ಗುಂಪುಗಳ ಒಳಗೆ ನಾವು ಅದನ್ನ ಈಕ್ವಲ್ ಆಗಿ ಭಾಗಗಳನ್ನಾಗಿ ಮಾಡಿ ಅದರೊಳಗೆ ನಾವು ಎಷ್ಟು ಭಾಗಗಳನ್ನ ತಗೊಂತೀವಿ ಅನ್ನೋದನ್ನ ಗುರುತಿಸೋದಕ್ಕೆ ಏನ್ ಕರಿತೀವಿ? ಫ್ರಾಕ್ಷನ್ಸ್ ಅಥವಾ ಭಿನ್ನರಾಶಿ ಅಂತ ಕರಿತೀವಿ. ಈ ಫ್ರಾಕ್ಷನ್ಸ್ ನ ಎಕ್ಸಾಂಪಲ್ ಯೂಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ರೈಟ್. ಸೊ ಮೊದಲ ಎಕ್ಸಾಂಪಲ್ ಏನಿದೆ ಇಲ್ಲಿ ಏನಂತಂದ್ರೆ ಒಂದು ಸರ್ಕಲ್ ನಾವು ಏನ್ ಮಾಡಿದಾರೆ ಅಂತಂದ್ರೆ 4 ಈಕ್ವಲ್ ಆಗಿ ಡಿವೈಡ್ ಮಾಡಿದಾರೆ. ಇಲ್ಲಿ 1 2 3 4 ಈ 4 ಒಳಗೆ ಒಂದು ಭಾಗಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಶೇಡ್ ಮಾಡಿದಾರೆ. ಸೊ ಟೋಟಲ್ ಎಷ್ಟು ಭಾಗಗಳದಾವ ಅಂತಂದ್ರೆ 4 ಭಾಗಗಳದಾವು. ಈ 4 ಭಾಗದೊಳಗೆ ನಾವೇನ್ ಮಾಡಿವಿ ಅಂತಂದ್ರೆ ಒಂದು ಭಾಗಕ್ಕೆ ಶೇಡ್ ಮಾಡಿದ್ವಿ. ಅದನ್ನ ನಾವು ಭಿನ್ನರಾಶಿ ರೂಪದಲ್ಲಿ ಯಾವ ರೀತಿ ಬರೀಬಹುದು ಅಂತಂದ್ರೆ 1/4 ಇದನ್ನ ಓದ್ಬೇಕಂದ್ರೆ ಯಾವ ರೀತಿ ಓದ್ತೀವಿ ಅಂತಂದ್ರೆ 1/4 ಅಂತ ಓದ್ತೀವಿ. ಕನ್ನಡದಲ್ಲಿ 4ನೇ 1 ಅಂತ ಓದ್ತೀವಿ. ಆದ್ರೆ ಒಂದು ನಾವು ನೆನಪಿಟ್ಕೋಬೇಕು ಏನಂತಂದ್ರೆ ಯಾವುದೇ ಒಂದು ವಸ್ತುವನ್ನ ಡಿವೈಡ್ ಮಾಡಿ ಅದರಿಂದ ಒಂದಿಷ್ಟು ಪಾರ್ಟ್ಸ್ ಅನ್ನ ನಾವು ಚೂಸ್ ಮಾಡ್ಕೊಳ್ತೀವಿ ಅಂದ್ರೆ ಅದ್ರ ಭಿನ್ನರಾಶಿ ರೂಪದಲ್ಲಿ ಬರ್ಲಿಕ್ಕತ್ತೀವಿ ಅಂತಂದ್ರೆ ಅದು ಏನಾಗಿರ್ಬೇಕಂದ್ರೆ ಈಕ್ವಲ್ ಆಗಿ ಡಿವೈಡ್ ಆಗಿರ್ಬೇಕು. ಸೊ ಈಗ ಒಂದ್ ವೇಳೆ ಇಲ್ಲಿ ಈ ಎರಡನೇ ಎಕ್ಸಾಂಪಲ್ ನೋಡಿದ್ರಿ, ಈ ಎರಡನೇ ಎಕ್ಸಾಂಪಲ್ ಒಳಗೆ ಸಹಿತ ಏನಾಗಿದೆ ಅಂತಂದ್ರೆ ಈ 4 ಭಾಗಗಳನ್ನ ಮಾಡೈತಿ. ಅದ್ರ 4 ಭಾಗಗಳು ಏನಾಗ್ಯಾವ ಅಂತಂದ್ರೆ ಈಕ್ವಲ್ ಆಗಿಲ್ಲ. ಸೊ ಈ ರೀತಿ ಇತ್ತಂತಂದ್ರೆ ಇದು ಏನಾಗಿರ್ತೈತಿ? ಇದು ಭಿನ್ನರಾಶಿ ರೂಪದೊಳಗೆ ಬರೀಲಿಕ್ಕೆ ಬರಂಗಿಲ್ಲ. ಸೊ ಏನಾಗಿರ್ಬೇಕು ಅಂತಂದ್ರೆ ಅದನ್ನ ನಾವು ಭಿನ್ನರಾಶಿ ರೂಪದೊಳಗೆ ಬರೀಬೇಕಂದ್ರೆ ಬರ್ಬೇಕಂತಂದ್ರೆ ಅಲ್ಲಿ ನಾವು ಈಕ್ವಲ್ ಆಗಿ ಅದನ್ನ ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಏನದ ಅಂತಂದ್ರೆ 8 ಚೆಂಡುಗಳದಾವು ಅಥವಾ 8 ಸರ್ಕಲ್ಸ್ ಅದಾವು. ಈ 8 ಸರ್ಕಲ್ ಒಳಗೆ ನಾವೇನ್ ಮಾಡಿದ್ವಿ ಅಂದ್ರೆ 3 ಸರ್ಕಲ್ ಅನ್ನ ಶೇರ್ ಮಾಡಿದ್ವಿ. ಇಲ್ಲಿ ಪ್ರತಿಯೊಂದು ಸರ್ಕಲ್ ಅನ್ನ ಒಂದೊಂದು ಭಾಗ ಅಂತಂದ್ರೆ ಟೋಟಲ್ ಎಷ್ಟು ಭಾಗಗಳಾಗ್ತಾವು? 8 ಭಾಗಗಳಾಗ್ತಾವು. ಸೊ ಇಲ್ಲಿ ಶೇಡೆಡ್ ಪಾರ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಶೇಡ್ ಆಗಿರುವಂತ ಬಾಲ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಎಷ್ಟು ಅದಾವ ಅಂತಂದ್ರೆ ಟೋಟಲ್ 8 ಸರ್ಕಲ್ಸ್ ಅದಾವು. 8 ಸರ್ಕಲ್ ಒಳಗೆ ನಾವೇನ್ ಮಾಡಿವಿ ಅಂತಂದ್ರೆ 3 ಸರ್ಕಲ್ ಗೆ ನಾವೇನ್ ಮಾಡಿವಿ? ಶೇಡ್ ಮಾಡಿದೀವಿ. ಸೊ ಇಲ್ಲಿ 8ನೇ 3 ಭಾಗ ಏನಾಗಿದೆ ಅಂತಂದ್ರೆ ಶೇಡ್ ಆಗಿದೆ. ಸೊ ನಾವು ಸೆಲೆಕ್ಟ್ ಮಾಡಿಕೊಂಡಿರುವಂತ ಪಾರ್ಟ್ ಏನಾಗಿದೆ ಅಂತಂದ್ರೆ 3/8. ಸೊ ನಾವು ಪ್ರತಿ ಸಾರಿ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕಾದ್ರೂ ಶೇಡ್ ಆಗಿದ್ದ ಪಾರ್ಟ್ ನ ಹೇಳಿದ್ವಿ, ಇಲ್ಲಿ ಡಿಸ್ಕಸ್ ಮಾಡಬೇಕಾದವನು ಶೇಡ್ ಆಗಿದ್ದ ಪಾರ್ಟ್ ನ ಹೇಳಿದ್ವಿ. ಆದ್ರೆ ನಾವು ಶೇಡ್ ಆಗಿದ್ದ ಪಾರ್ಟ್ ಬಗ್ಗೆ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೇವೆ. ನಾವು ಪ್ರಾಬ್ಲಮ್ ಮಾಡುವಾಗ ಬೇರೆ ಇನ್ನೊಂದು ಪಾರ್ಟ್ ಅನ್ನು ನಾವು ಕನ್ಸಿಡರ್ ಮಾಡುವಂತ ಸಿಚುವೇಶನ್ ಬರ್ತಿರ್ತದೆ. ಸೊ ಅದರ ಸಲುವಾಗಿ ಇಲ್ಲಿ ನಾಟ್ ಶೇಡೆಡ್ ಪಾರ್ಟ್ ಏನದ 3/8 ಅದ. ನಾಟ್ ಶೇಡೆಡ್ ಪಾರ್ಟ್ ಏನದ ಎಷ್ಟು ಅದ ಅಂದ್ರೆ ಇಲ್ಲಿ 1 2 3 4 5 ಏನು ಶೇಡ್ ಮಾಡಲಾದಂತ ಏನು ಸರ್ಕಲ್ಸ್ ಎಷ್ಟು ಅದಾವ ಅಂತಂದ್ರೆ 5 ಅದಾವು. ಅದನ್ನ ಎಷ್ಟೊಳಗೆ 5 ಅದಾವ ಅಂತಂದ್ರೆ ಟೋಟಲ್
8 ಒಳಗೆ 5 ಭಾಗಿಗೆ ಏನಿಲ್ಲ ಶೇರ್ ಆಗಿಲ್ಲ. ಸೊ ನಾಟ್ ಶೇರ್ಡ್ ಸರ್ಕಲ್ಸ್ ಎಷ್ಟು ಇದಾವ ಅಂತಂದ್ರೆ ಏನು ಟೋಟಲ್ 8 ಒಳಗೆ 5 ನಾಟ್ ಶೇರ್ಡ್ ಸರ್ಕಲ್ಸ್ ಇದಾವ. ಅದನ್ನ ನಾವು ಇದನ್ನ ಫ್ರಾಕ್ಷನ್ ರೂಪದೊಳಗೆ ಇದನ್ನ ಈ ರೀತಿ ಬರೀಬಹುದು. ಇದನ್ನ ಓದಬೇಕಾದ್ರೆ ಯಾವ ರೀತಿ ಓದ್ತೀವಿ, 5/8 ಅಥವಾ 8ನೇ 5 ಅಂತ ಓದ್ತೀವಿ, ರೈಟ್. ಸೊ ಇಲ್ಲಿ ಇದನ್ನ ನಾವು ಇದ್ರದ್ದು ಇನ್ನೂ ಸ್ವಲ್ಪ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ ಇದ್ರದ್ದು ಸ್ವಲ್ಪ ಟರ್ಮಿನಾಲಜಿ ಇದ್ದವು ಏನಂತಂದ್ರೆ ಇಲ್ಲಿ ಈಗ ನಾವು ಇದನ್ನ 3/8 ಕನ್ಸಿಡರ್ ಮಾಡೋಣ. ಇಲ್ಲಿ 3/8 ಅಂತಂದ್ರೆ ಇಲ್ಲಿ ಮೇಲ್ಗಡೆ ಬರುವಂತ ಸಂಖ್ಯೆ, ಇಲ್ಲಿ ಮೇಲ್ಗಡೆ ಬರುವಂತ ಸಂಖ್ಯೆ ಏನಾಗಿರುತ್ತೆ ಅಂತಂದ್ರೆ ಇದು ಏನಾಗಿರುತ್ತೆ, ರಿಕ್ವೈರ್ಡ್ ನಂಬರ್, ರಿಕ್ವೈರ್ಡ್ ಪಾರ್ಟ್ಸ್ ಆಗಿರುತ್ತೆ, ರಿಕ್ವೈರ್ಡ್ ಪಾರ್ಟ್ಸ್ ಆಗಿರುತ್ತೆ. ಸೊ ನಾವಿಲ್ಲಿ 3 ಪಾರ್ಟ್ ಅನ್ನ ಕನ್ಸಿಡರ್ ಮಾಡಲಿರ್ತೀವಿ. ಸೊ ದಿಸ್ ಇಸ್ ರಿಕ್ವೈರ್ಡ್ ಪಾರ್ಟ್ಸ್ ಡಿವೈಡೆಡ್ ಬೈ ಇಲ್ಲಿ 8 ಅನ್ನೋದು ಏನಾಗಿರ್ತದೆ ಅಂತಂದ್ರೆ ಟೋಟಲ್ ಪಾರ್ಟ್ಸ್. 8 ಅನ್ನೋದು ಟೋಟಲ್ ಪಾರ್ಟ್ಸ್ ಆಗಿರ್ತೈತಿ. ಅಂದ್ರೆ ಇದು ಈ ಗೆರೆಯ ಮೇಲ್ಗಡೆ ಬರುವಂತದ್ದು ರಿಕ್ವೈರ್ಡ್ ಪಾರ್ಟ್ಸ್ ಆಗಿರ್ತೈತಿ. ಈ ಗೆರೆ ಕೆಳಗಡೆ ಬರುವಂತದ್ದು ಏನಾಗಿರ್ತದೆ ಅಂತಂದ್ರೆ ಟೋಟಲ್ ಪಾರ್ಟ್ಸ್ ಆಗಿರ್ತೈತಿ. ಈ ಗೆರೆ ಮೇಲ್ಗಡೆ ಗೆರೆ ಕೆಳಗಡೆ ಅನ್ನೋದು ಅಷ್ಟು ನಮ್ಗೆ ಕರೆಕ್ಟ್ ಆಗಿ ಇದು ಆಗಂಗಿಲ್ಲ, ಸೆನ್ಸ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಾವು ಏನ್ ಮಾಡೋಣ, ಇದನ್ನ ಸಾರಿ ಇದು ಗೆರೆ ಮೇಲ್ಗಡೆ ಕೆಳಗಡೆ ಅಂತಂದ ಹೇಳಿ ಅದಕ್ಕೆ ಸರಿ ಅನ್ಸಲ್ಲ. ಅದ್ರ ಸಲುವಾಗಿ ಇದಕ್ಕೆ ಬೇರೆ ಅಂತ ಒಂದು ಹೆಸರದ ಏನಂತಂದ್ರ ಈ 3ಕ್ಕೆ ನಾವು ಏನ್ ಕರಿತೀವಿ ಅಂತಂದ್ರ ನ್ಯೂಮಿರೇಟರ್ ಅಂತ ಕರಿತೀವಿ. ಇದನ್ನ ನ್ಯೂಮಿರೇಟರ್ ಅಂತೀವಿ. ಈ ಗೆರೆ ಕೆಳಗಡೆ ಬರುವಂತ ನಂಬರ್ ಏನಂತ ಕರಿತೀವಿ ಅಂತಂದ್ರ ಡಿನಾಮಿನೇಟರ್ ಅಂತ ಕರಿತೀವಿ. ಸೊ ಇದನ್ನ ಕನ್ನಡದಲ್ಲಿ ಇದು ನ್ಯೂಮಿರೇಟರ್ ನ ಅಂಶ ಅಂತಾರೆ, ಡಿನಾಮಿನೇಟರ್ ನ ಛೇದ ಅಂತ ಕರಿತೀವಿ. ಓಕೆ, ಸೊ ರೈಟ್. ಈಗ ಏನಂತಂದ್ರೆ ಇದರೊಳಗ ಈ ಫ್ರಾಕ್ಷನ್ಸ್ ಒಳಗ ಡಿಫರೆಂಟ್ ಟೈಪ್ಸ್ ಇದಾವೆ. ಈ ಫ್ರಾಕ್ಷನ್ಸ್ ಒಳಗ ಡಿಫರೆಂಟ್ ಟೈಪ್ಸ್ ಇದಾವೆ. ಆ ಯಾವ ಅಂತಂದ್ರೆ ಮೊದಲನೇದಾಗಿ ಪ್ರಾಪರ್ ಫ್ರಾಕ್ಷನ್, ಎರಡನೇದು ಇಂಪ್ರಾಪರ್ ಫ್ರಾಕ್ಷನ್ ಅಂಡ್ ಮೂರನೇದು ಮಿಕ್ಸ್ ಫ್ರಾಕ್ಷನ್. ಇದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಏನು ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು, ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು, ಮಿಕ್ಸ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಡಿಸ್ಕಸ್. ಮೊದಲನೇದಾಗಿ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು, ಫ್ರಾಕ್ಷನ್ ವಿತ್ ಲೆಸರ್ ನ್ಯೂಮಿರೇಟರ್ ದೆನ್ ದ ಡಿನಾಮಿನೇಟರ್ is called proper fraction. ಇದನ್ನ ಅಂದ್ರೆ ಏನು, ಇಲ್ಲಿ ನ್ಯೂಮಿರೇಟರ್ ಸಣ್ಣದಿರಬೇಕು, ಡಿನಾಮಿನೇಟರ್ ದೊಡ್ಡದಿರಬೇಕು, ಅಂಶ ಸಣ್ಣದಿರಬೇಕು, ಛೇದ ದೊಡ್ಡದಿರಬೇಕು. ಸೊ ಇದನ್ನ ಸ್ವಲ್ಪ ಮ್ಯಾಥಮೆಟಿಕಲ್ ಇದರೊಳಗೆ ಬರೀತೀನಿ ನಾನು. ಯಾವ ರೀತಿ ಅಂತಂದ್ರೆ ನ್ಯೂಮಿರೇಟರ್ is greater than numerator is lesser than or smaller than denominator. Okay, right. ಇದನ್ನ ಇನ್ನೊಂದು ಸ್ವಲ್ಪ ಬೆಟರ್ ಫಾರ್ಮ್ ನಾಗ ಬರೀಬೇಕು ಅಂತಂದ್ರೆ ನಾವು ಒಂದು ಫ್ರಾಕ್ಷನ್ ಬರಲಿಕ್ಕೆ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಸ್ಮಾಲರ್ ಆರ್ ಲೆಸರ್ ನಂಬರ್ ಇರಬೇಕು, ಡಿವೈಡೆಡ್ ಬೈ ಕೆಳಗಡೆ ಏನಿರಬೇಕು ಅಂತಂದ್ರೆ ಬಿಗ್ಗರ್ ಆರ್ ಗ್ರೇಟರ್ ನಂಬರ್. ಮೇಲ್ಗಡೆ ಸ್ಮಾಲರ್ ನಂಬರ್ ಇರಬೇಕು, ಕೆಳಗಡೆ ಗ್ರೇಟರ್ ನಂಬರ್ ಅಥವಾ ಬಿಗ್ಗರ್ ನಂಬರ್ ಇರಬೇಕು. ಇವಕ್ಕೆ ಅಂತ ಕರಿತೀವಿ ಅಂತಂದ್ರೆ ಈ ರೀತಿಯಾಗಿರುವ ಫ್ರಾಕ್ಷನ್ಸ್ ಗೆ ನಾವು ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಒಂದೆರಡು ಎಕ್ಸಾಂಪಲ್, 1/2, 2/3, 4/10. ಸೊ ಇದೇ ರೀತಿಯಾಗಿ ನಾವು ಎಕ್ಸಾಂಪಲ್ಸ್ ಕೊಡಬಹುದು. ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ನ್ಯೂಮಿರೇಟರ್ ಸಣ್ಣ ಇರಬೇಕು, ಡಿನಾಮಿನೇಟರ್ ದೊಡ್ಡದಿರಬೇಕು. ಅಂಶ ಸಣ್ಣ, ಛೇದ ದೊಡ್ಡದು ಅಂತಂದ್ರೆ ಅದನ್ನ ನಾವು ಏನು ಕರಿತೀವಿ ಅಂತಂದ್ರೆ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್ ಇಂಪ್ರಾಪರ್ ಫ್ರಾಕ್ಷನ್. ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು, ಫ್ರಾಕ್ಷನ್ ವಿತ್ ನ್ಯೂಮಿರೇಟರ್ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಇಸ್ ಕಾಲ್ಡ್ ಇಂಪ್ರಾಪರ್ ಫ್ರಾಕ್ಷನ್. ಇಲ್ಲಿ ನ್ಯೂಮಿರೇಟರ್ ಏನಾಗಿರಬೇಕು ಅಂತಂದ್ರೆ ನ್ಯೂಮಿರೇಟರ್ ಡಿನಾಮಿನೇಟರ್ ಎರಡು ಈಕ್ವಲ್ ಇರಬಹುದು, ಅಥವಾ ನ್ಯೂಮಿರೇಟರ್ ದೊಡ್ಡದಿದ್ದು ಡಿನಾಮಿನೇಟರ್ ಏನಾಗಿರ್ಬೋದು ಸಣ್ಣ ಇರಬಹುದು. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಈ ರೀತಿಯಾಗಿದ್ದು ಅಂತಂದ್ರೆ ಅದನ್ನ ನಾವು ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಸೊ ಇದನ್ನ ಸ್ವಲ್ಪ ಮ್ಯಾಥಮೆಟಿಕಲ್ ಫಾರ್ಮ್ಯಾಟ್ ಬರೋಣ. ಏನಂತಂದ್ರೆ ಇಲ್ಲಿ ನ್ಯೂಮಿರೇಟರ್ ಏನದ ಅಂತಂದ್ರೆ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್, ಇದು ಏನು, ಇದು ಪ್ರಾಪರ್ ಫ್ರಾಕ್ಷನ್ ಒಳಗೆ ಏನಿತ್ತು, ನ್ಯೂಮಿರೇಟರ್ ಸಣ್ಣ ಇತ್ತು, ಡಿನಾಮಿನೇಟರ್ ದೊಡ್ಡದಿತ್ತು. ಆದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಒಳಗೆ ಏನಾಗುತ್ತೆ ಅಂತಂದ್ರೆ ನ್ಯೂಮಿರೇಟರ್ ದೊಡ್ಡದ, ಡಿನಾಮಿನೇಟರ್ ಸಣ್ಣ. ಸೊ ಇನ್ನೊಂದು ಅರ್ಥದೊಳಗೆ ಯಾವ ರೀತಿ ಬರೀಬಹುದು ಅಂತಂದ್ರೆ ಇದನ್ನ ಬಿಗ್ಗರ್ ನಂಬರ್ ಆರ್ ಗ್ರೇಟರ್ ನಂಬರ್ ಡಿವೈಡೆಡ್ ಬೈ ಸ್ಮಾಲರ್ ನಂಬರ್ ಆರ್ ಲೆಸರ್. ಓಕೆ, ಸೊ ದೊಡ್ಡ ಸಂಖ್ಯೆ ಮೇಲ್ಗಡೆ ಸಣ್ಣ ಸಂಖ್ಯೆ ಕೆಳಗಡೆ ಇತ್ತಂದ್ರೆ ಅದು ಏನಾಗಿರ್ತದೆ ಅಂತಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಆಗಿರುತ್ತೆ. ರೈಟ್. ಇಲ್ಲೊಂದೆರಡು ಎಕ್ಸಾಂಪಲ್ ನೋಡೋದಾದ್ರೆ 6/5, ಸ್ವಲ್ಪ ನೋಡ್ಕೊಳ್ಳೋಣ, 10/8, 3,
7 divided by 7. ಓಕೆ, ಸೊ ಇಲ್ಲಿ ಈ ಕಂಡೀಷನ್ ಒಳಗೆ ಏನಂತಂದ್ರೆ ನ್ಯೂಮರೇಟರ್ 6 ದೊಡ್ಡದ, ಡಿನಾಮಿನೇಟರ್ 5 ಸಣ್ಣದ. ಇಲ್ಲಿ 10 ದೊಡ್ಡದ, 8 ಸಣ್ಣದ. ಇಲ್ಲಿ 3 ಅನ್ನೋದು ಇಂಪ್ರಾಪರ್ ಫ್ರಾಕ್ಷನ್ ಯಾವ ತರ ಆಯ್ತು, ಯಾವ ರೀತಿ ಆಯ್ತು ಅಂತಂದ್ರೆ ಇಲ್ಲಿ 3 ಅಂತಂದ್ರೆ ಅದರ ಕೆಳಗೆ 3 ಅಷ್ಟೇ ಇರಲ್ಲ, ಅದರ ಕೆಳಗಡೆ ನಾವೇನಂತ ಬರೀಬಹುದು, ಇದನ್ನ 3/1 ಅಂತ ಬರೀಬಹುದು. ಸೊ ಹಾಗಂದ್ರೆ ಇಲ್ಲಿ ನ್ಯೂಮರೇಟರ್ ದೊಡ್ಡದ, ಡಿನಾಮಿನೇಟರ್ ಸಣ್ಣದ, ಅಂಶ ದೊಡ್ಡದ, ಛೇದ ಸಣ್ಣದ. ಅದರ ಸಲುವಾಗಿ ಇದನ್ನು ನಾವು ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಆನಂತರ ಇದು 7/7 ಅನ್ನೋದು ಏನಾಗಿರ್ತದೆ, ಇದನ್ನು ನಾವೇನಂತ ಹೇಳ್ಬೋದು, ಇಂಪ್ರಾಪರ್ ಫ್ರಾಕ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಾವು ಹೇಳಿದ್ವಿ ನ್ಯೂಮರೇಟರ್ ಈಕ್ವಲ್ ಟು ಆರ್ ಗ್ರೇಟರ್ ದನ್ ಡಿನಾಮಿನೇಟರ್. ಅದು ಈಕ್ವಲ್ ಇರಬಹುದು ಅಥವಾ ದೊಡ್ಡದಿರಬಹುದು. ನ್ಯೂಮರೇಟರ್ ಡಿನಾಮಿನೇಟರ್ ಈಕ್ವಲ್ ಇರಬಹುದು ಅಥವಾ ದೊಡ್ಡದಿರಬಹುದು. ಅಂತ ನಂಬರಿಗೆ ಅಂತ ಫ್ರಾಕ್ಷನ್ಸ್ ಅಂತ ಕರಿತೀವಿ ನಾವು ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಥರ್ಡ್, ಮಿಕ್ಸ್ ಫ್ರಾಕ್ಷನ್. ಮಿಕ್ಸ್ ಫ್ರಾಕ್ಷನ್ ಅಂದ್ರೆ ಏನು? A whole number with proper fraction is called mixed fraction. ಇಲ್ಲಿ ಒಂದು ಹೋಲ್ ನಂಬರ್ ಮತ್ತು ಒಂದು ಪ್ರಾಪರ್ ಫ್ರಾಕ್ಷನ್ ಇದ್ದ ಕಾಂಬಿನೇಷನ್ ಏನಿರುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಮಿಕ್ಸ್ ಫ್ರಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಇದನ್ನ ಮ್ಯಾಥಮೆಟಿಕಲ್ ಫಾರ್ಮುಲಾ ಯಾವ ರೀತಿ ಬರೀಬಹುದು ಅಂತಂದ್ರೆ ಇಲ್ಲಿ ಒಂದು ಹೋಲ್ ನಂಬರ್ ಇರ್ತದ, ಅದ್ರ ಮುಂದ್ಗಡೆ ಏನಿರ್ತದ ಅಂತಂದ್ರೆ ಪ್ರಾಪರ್ ಫ್ರಾಕ್ಷನ್ ಇರ್ತದೆ. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನಮ್ಗೆ ಗೊತ್ತು ಏನಂತಂದ್ರೆ ಅದು ಮೇಲ್ಗಡೆ ಸ್ಮಾಲರ್ ನಂಬರ್ ಇರಬೇಕು, ಕೆಳಗಡೆ ಬಿಗ್ಗರ್ ನಂಬರ್. ಓಕೆ, ಸೊ ಈ ಫಾರ್ಮುಲಾ ಇರುವಂತ ಫ್ರಾಕ್ಷನ್ಸ್ ಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಮಿಕ್ಸ್ ಫ್ರಾಕ್ಷನ್ ಅಂತ ಕರಿತೀವಿ. ಇದನ್ನ ಸ್ವಲ್ಪ ಒಂದೆರಡು ಎಕ್ಸಾಂಪಲ್ ನೋಡೋಣ. ಇಲ್ಲಿ 2 3/4, 2 3/4, 7 5/8, 3 6/7. ಸೊ ಇವು ಏನಪ್ಪಾ ಅಂತಂದ್ರೆ ಮಿಕ್ಸ್ ಫ್ರಾಕ್ಷನ್ ಗೆ ಎಕ್ಸಾಂಪಲ್ಸ್. ಇಲ್ಲಿ ನೋಡಿದ್ರೆ ಇಲ್ಲಿ 2 ಅನ್ನೋದು ಏನದ ಹೋಲ್ ನಂಬರ್ ಅದ, ಇಲ್ಲಿ 3/4 ಅನ್ನೋದು ಏನದ ಪ್ರಾಪರ್ ಫ್ರಾಕ್ಷನ್ ಅದ. ಅದೇ ರೀತಿ ಇಲ್ಲಿ 7 ಅನ್ನೋದು ಹೋಲ್ ನಂಬರ್ ಅದ, 5/8 ಅನ್ನೋದು ಪ್ರಾಪರ್ ಫ್ರಾಕ್ಷನ್ ಅದ. ಆನಂತರ ಇಲ್ಲಿ 3 ಅನ್ನೋದು ಹೋಲ್ ನಂಬರ್ ಅದ, 6/7 ಅನ್ನೋದು ಪ್ರಾಪರ್ ಫ್ರಾಕ್ಷನ್ ಅದ. ಸೊ ನಾವು ಇದನ್ನ ಎಕ್ಸಾಂಪಲ್ ಕೊಡು ಅಂತ ಹೇಳಿದಾಗ ಎಷ್ಟೋ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಮಿಸ್ಟೇಕ್ ಆಗುವಂತ ಚಾನ್ಸ್ ಇರ್ತದೆ. ಯಾವ ರೀತಿ ಅಂತಂದ್ರೆ ಇಲ್ಲಿ 7 4/3. ಸೊ ಇಲ್ಲಿ ಏನಂತಂದ್ರೆ ಇದು ಸಹಿತ ನೋಡ್ಲಿಕ್ಕೆ ನಾವು ಮಿಕ್ಸ್ ಫ್ರಾಕ್ಷನ್ ಕಂಡಂಗ ಕಾಣ್ತದ, ಆದ್ರೆ ಇದು ಮಿಕ್ಸ್ ಫ್ರಾಕ್ಷನ್ ಅಲ್ಲ. ಯಾಕಂತಂದ್ರೆ ಇಲ್ಲಿ 7 ಅನ್ನೋದು ಹೋಲ್ ನಂಬರ್ ಅದ, ಇಲ್ಲಿ 4/3 ಅನ್ನೋದು ಏನಂತಂದ್ರೆ ಇದು ಇಂಪ್ರಾಪರ್ ಫ್ರಾಕ್ಷನ್ ಅದ. ಸೊ ಒಂದು ಇಂಪ್ರಾಪರ್ ಫ್ರಾಕ್ಷನ್ ಮತ್ತು ಹೋಲ್ ನಂಬರ್ ಇರುವಂತ ಕಾಂಬಿನೇಷನ್ ನಾವು ಮಿಕ್ಸ್ ಫ್ರಾಕ್ಷನ್ ಅಂತ ಕರೆಯೋದಿಲ್ಲ. ಸೊ ಇದು ಮ್ಯಾಥಮೆಟಿಕಲ್ ಆಗಿ ಮ್ಯಾಥ್ಸ್ ಒಳಗೆ ಈ ರೀತಿಯಾದಂತ ಯಾವುದೇ ಫ್ರಾಕ್ಷನ್ ಇಲ್ಲ. ಈ ರೀತಿ ಬರೆಯೋದು ಏನಾಗಿರ್ತದೆ ಅಂತಂದ್ರೆ ತಪ್ಪಾಗಿರ್ತದೆ. ಸೊ ಒಂದು ಏನು ಮಿಕ್ಸ್ ಫ್ರಾಕ್ಷನ್ ಆಗಿರ್ಬೇಕು ಅಂತಂದ್ರೆ ಅದು ಏನಾಗಿರ್ಬೇಕು ಅಂತಂದ್ರೆ ಅದು ಹೋಲ್ ನಂಬರ್ ಮತ್ತು ಒಂದು ಪ್ರಾಪರ್ ಫ್ರಾಕ್ಷನ್ ನ ಕಾಂಬಿನೇಷನ್ ಆಗಿರ್ಬೇಕು. ನೆಕ್ಸ್ಟ್ ಟಾಪಿಕ್ ಕನ್ವರ್ಷನ್. ಈ ಕನ್ವರ್ಷನ್ ಅನ್ನ ಈ ಫ್ರಾಕ್ಷನ್ಸ್ ಆಫ್ ಕನ್ವರ್ಷನ್ ಯಾವ ರೀತಿ ಮಾಡಬಹುದು ಅಂತಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಇಂದ ನಾವು ಮಿಕ್ಸ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಬಹುದು. ಅದೇ ರೀತಿ ಮಿಕ್ಸ್ ಫ್ರಾಕ್ಷನ್ ಅನ್ನ ನಾವು ಇಂಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಬಹುದು. ಸೊ ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಮೊದಲು ಇಂಪ್ರಾಪರ್ ಫ್ರಾಕ್ಷನ್ ತಗೊಂಡು ಅದನ್ನ ಮಿಕ್ಸ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡೋಣ. ಸೊ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು? ನ್ಯೂಮರೇಟರ್ ದೊಡ್ಡದಿರಬೇಕು, ಡಿನಾಮಿನೇಟರ್ ಸಣ್ಣದಿರಬೇಕು. ಸೊ ದಟ್ ಈಸ್ ಎಕ್ಸಾಂಪಲ್ ಹಿಯರ್ 18/7. 18/7 ತಗೊಂಡ್ರೆ ಇಲ್ಲಿ 18/7 ಅಂತಂದ್ರೆ ಇದರ ಅರ್ಥ ಏನಾಗಿರ್ತದೆ ಅಂತಂದ್ರೆ 18 ಅನ್ನ 7 ನಿಂದ ಡಿವೈಡ್ ಮಾಡ್ರಿ ಅಂತ ಮೀನಿಂಗ್ ಕೊಡ್ತದೆ. ಓಕೆ, ರೈಟ್. ಇಲ್ಲಿ 18 ಅನ್ನ 7 ನಿಂದ ಭಾಗಿಸಿದ್ರೆ 7 2 14, 8 4 ಅಂದ್ರೆ 4, 1 1 ಹೋದ್ರೆ 0. ರೈಟ್. ಇಲ್ಲಿ 7 ಅನ್ನೋದು ಡಿವೈಸರ್, 18 ಅನ್ನೋದು ಡಿವಿಡೆಂಡ್, 2 ಅನ್ನೋದು ರಿಮೈಂಡರ್, 2 ಅನ್ನೋದು ಕ್ವೋಷಂಟ್ ಅಂಡ್ 4 ಅನ್ನೋದು ರಿಮೈಂಡರ್. ಇದನ್ನ ನಾವು ಮಿಕ್ಸ್ ಫ್ರಾಕ್ಷನ್ ಒಳಗೆ ಬರೀಬೇಕಂದ್ರೆ ಯಾವ ರೀತಿ ಬರೀತೀವಿ ಅಂತಂದ್ರೆ ಮೊದಲು ಕ್ವೋಷಂಟ್ ಬರೀತೀವಿ, ಅದಾದ ನಂತರ ಇಲ್ಲಿ ಕ್ವೋಷಂಟ್, ಇಲ್ಲಿ ನ್ಯೂಮರೇಟರ್ ಒಳಗೆ ಏನು ಬರೀತದೆ ಅಂತಂದ್ರೆ ರಿಮೈಂಡರ್ ಬರೀತದೆ, ಆ ನಂತರ ಇಲ್ಲಿ ಡಿನಾಮಿನೇಟರ್ ಒಳಗೆ ಏನು ಬರೀತದೆ ಅಂತಂದ್ರೆ ಡಿವೈಸರ್ ಬರೀತದೆ. ಸೊ ಇದನ್ನ ಈ ಫಾರ್ಮ್ಯಾಟ್ ಒಳಗೆ ಬರೆದ್ರೆ ಕ್ವೋಷಂಟ್ ಏನದ ಇಲ್ಲಿ 2 ಅದ, ಭಾಗಲಬ್ಧ, ಅದಾದ ನಂತರ ರಿಮೈಂಡರ್ ಎಷ್ಟದ 4 ಅದ, ಆ ನಂತರ ಡಿವೈಸರ್ ಏನದ ಅಂತಂದ್ರೆ ಇಲ್ಲಿ 7 ಅದ. ಸೊ ಇಲ್ಲಿ ಈ 18/7 ಅಂದ್ರೆ 1, 4/7 ಅಂದ್ರೆ 1. ರೈಟ್. ಇದನ್ನ ನಾವು ಇಂಪ್ರಾಪರ್ ಫ್ರಾಕ್ಷನ್ ಇದನ್ನ ಮಿಕ್ಸ್ ಫ್ರಾಕ್ಷನ್ ಕೌಂಟ್ ಮಾಡಿದ್ರೆ ಈ ರೀತಿಯಾಗಿ ಬರ್ತದೆ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಇಲ್ಲಿ 15/4. 15/4. ಸೊ ಈಗ ನಾವು 15 ಅನ್ನ 4 ರಿಂದ ಭಾಗಿಸಬೇಕು.
4 ಎಷ್ಟುಲೆ 15 4 ಮಿಗಿ 15 ಇಲ್ಲ 15 ಕಡಿಮೆ 12 4 3ಲೆ 12 ಎಷ್ಟು ಉಳಿತು ರಿಮೈಂಡರ್ ಎಷ್ಟು 3 ಸೊ 3 ಮೇಲ್ಗಡೆ ಬರ್ತದ ಡಿವೈಡೆಡ್ ಬೈ 4 ಸೊ 3 ಪೂರ್ಣ 3 4 ಅಂಶ ಅನ್ನೋದು ಏನಾಗಿರುತ್ತೆ ಅಂತಂದ್ರೆ 15/4 ಕ ಈಕ್ವಲ್ ಆಗಿರುತ್ತೆ ರೈಟ್ ಇಲ್ಲಿ 4 3ಲೆ 12 ಇನ್ನು ಎಷ್ಟು ಉಳಿತದೆ ಅಂತಂದ್ರೆ 15 ಒಳಗೆ 12 ಅಂದ್ರೆ 3 ಉಳಿದಿರ್ತೈತಿ ಇಲ್ಲಿ ಡಿನಾಮಿನೇಟರ್ ಒಳಗೆ ಏನಂದ್ರೆ 4 ಅದ ಅದರೊಳಗೆ ಇಲ್ಲಿ 4 ಬರ್ತೈತಿ ಸೊ 15/4 is equal to 3/4 ಸೊ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ನ ಮಿಕ್ಸ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ತೀವಿ ಈಗ ಇಂಪ್ರಾಪರ್ ಇದ್ರೆ ಮಿಕ್ಸ್ ಫ್ರಾಕ್ಷನ್ ಆಯ್ತು ಸೊ ಮಿಕ್ಸ್ ಫ್ರಾಕ್ಷನ್ ಇದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಬಹುದಾ ಎಸ್ ವಿ ಕ್ಯಾನ್ ರೈಟ್ ಅದನ್ನ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ ಯಾವ ರೀತಿ ಅಂತಂದ್ರೆ ಇಲ್ಲಿ ಮಿಕ್ಸ್ ಫ್ರಾಕ್ಷನ್ ಅಂದ್ರೆ ಏನಿರ್ತದ ಒಂದು ಹೋಲ್ ನಂಬರ್ ಇರ್ತದ ಓಕೆ ಸೊ ಅದಾದ ನಂತರ ಇಲ್ಲಿ ಏನಿರ್ತದ ಸ್ಮಾಲರ್ ನಂಬರ್ ಇರ್ತದ ಅಂದ್ರೆ ಇಲ್ಲಿ ಪ್ರಾಪರ್ ಫ್ರಾಕ್ಷನ್ ಇರ್ತದೆ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು ಸ್ಮಾಲರ್ ನಂಬರ್ ಡಿವೈಡೆಡ್ ಬೈ ಬಿಗ್ಗರ್ ಸ್ಮಾಲರ್ ನಂಬರ್ ಡಿವೈಡೆಡ್ ಬೈ ಬಿಗ್ಗರ್ ಓಕೆ ಸೊ ಇಲ್ಲಿ ಇದೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ ಏನಂದ್ರೆ ಇಲ್ಲಿ 2 3/4 ಸಾರಿ ಇಲ್ಲಿ 2 4/7 ಇದನ್ನ ಎಕ್ಸಾಂಪಲ್ ತಗೊಂಡಂತ 2 4/7 ಸ್ವಲ್ಪ ಇದನ್ನ ನಾನು ನೋಡ್ದು ಬರೀತೀನಿ ಸೊ ದಟ್ ನಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಈಸಿ ಇದೆ 2 4/7 ಇಲ್ಲಿ ಇಲ್ಲಿ ಇದು ಏನ್ ಮಾಡ್ತದೆ ಅಂತಂದ್ರೆ ಇಲ್ಲಿ 7ಕ್ಕೆ 2 ಅನ್ನ ಗುಣಿಸ್ತದ ಆ ನಂತರ 4 ಅನ್ನ ಕೂಡಿಸ್ತದ ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೈತಿ ಇಲ್ಲಿ ಎಡಿಷನ್ ಮಾಡ್ತೈತಿ ನೋಡಿ ಇಲ್ಲಿ ಎಡಿಷನ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಎಡಿಷನ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ 7 2 14 14 ಪ್ಲಸ್ 4 18 18/7 ಸೊ ನಾವು ಹಿಂದೆ ಲೆಕ್ಕ ಸ್ಟಾರ್ಟ್ ಮಾಡಿದ್ವಿ ಇದರಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ 18/7 ಅಂತ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಇಲ್ಲಿ 2 4/7 ಅಂದ್ರೆ ಒಂದಾಗಿರ್ತೈತಿ 18/7 ಅಂದ್ರೆ ಒಂದಾಗಿರ್ತೈತಿ ಸೊ ಇಲ್ಲಿ ನಾವು ನೆನಪಿಡುವಂತ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಮಿಕ್ಸ್ ಫ್ರಾಕ್ಷನ್ ಇದೆ ಇಂಪ್ರಾಪರ್ ಫ್ರಾಕ್ಷನ್ ಗೆ ಕೌಂಟ್ ಮಾಡಬೇಕಾದಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಲ್ಲಿ ಎಡಿಷನ್ ಮಾಡಬೇಕು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಲ್ಲಿ ಎಡಿಷನ್ ಮಾಡಬೇಕು ಸೊ ಈಗ ಒಂದು ಎಕ್ಸಾಂಪಲ್ ತಗೊಂಡು ಸೊ ಇದನ್ನ ತಗೊಳ್ಳೋಣ 3/4 ಇಲ್ಲಿ ಏನ್ ಮಾಡಬೇಕು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ 4 3s are 12 4 3 12 12 3 15 ಸೊ ಇದೇನಾಗಿತ್ತು ಅಂತಂದ್ರೆ 15/4 ಸೊ ನಾವು ಇಲ್ಲಿ 15/4 ಇಂದ ಸ್ಟಾರ್ಟ್ ಮಾಡಿದ್ವಿ ಸೊ ಏನು ಇದು ಮಿಕ್ಸ್ ಫ್ರಾಕ್ಷನ್ ಇದು ಇಂಪ್ರಾಪರ್ ಫ್ರಾಕ್ಷನ್ ದ ಮಿಕ್ಸ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದಾಗ 15/4 ಇದು 3 ಪೂರ್ಣ 3 3/4 ಬಂದಿತ್ತು ಇಲ್ಲಿ 3/4 ನ ನಾವು ತಗೊಂಡು ಇದನ್ನ ಇಂಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿದಾಗ ನಮಗೆ ಏನು ಬರ್ತದೆ ಅಂತಂದ್ರೆ 15/4 ಅಂತ ಬರ್ತದೆ ಸೊ ಇವು ನಮಗೆ ಏನು ಫ್ರಾಕ್ಷನ್ಸ್ ಅನ್ನ ಎಡಿಷನ್ ಸಬ್ಟ್ರಾಕ್ಷನ್ ಮಾಡುವಾಗ ಆ ನಂತರ ಇದರ ಫ್ರಾಕ್ಷನ್ ರೀತಿಯಾದಂತ ನಂಬರ್ ಬಂದಾಗ ನಮಗೆ ಏನಾಗುತ್ತೆ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆ ನಂತರ ನಾವು ಒಂದು ಫ್ರಾಕ್ಷನ್ ಆನ್ಸರ್ ಬರೀಬೇಕಾದಾಗ ಎಟ್ ದ ಎಂಡ್ ನಾವು ಬರೆಯುವಂತ ಉತ್ತರ ಏನಾಗಿರ್ಬೇಕಂದ್ರೆ ಅದು ಮಿಕ್ಸ್ ಫ್ರಾಕ್ಷನ್ ಒಳಗೆ ಇರಬೇಕು ಅಥವಾ ಪ್ರಾಪರ್ ಫ್ರಾಕ್ಷನ್ ಒಳಗೆ ಇರಬೇಕು ಸೊ ಅದರ ಸಲುವಾಗಿ ಇದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಇಕ್ವಿವೆಲೆಂಟ್ ಫ್ರಾಕ್ಷನ್ಸ್ ಅಂತಂದ್ರೆ ಏನು the fractions which are equal to each other are called equivalent fractions ಯಾವ ಭಿನ್ನರಾಶಿಗಳು ಸಮವಾಗಿರ್ತಾವಲ್ಲ ಅಂತ ಭಿನ್ನರಾಶಿಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಸಮಾನ ಭಿನ್ನರಾಶಿಗಳು ಅಂತ ಕರಿತೀವಿ ಈ ಸಮಾನ ಭಿನ್ನರಾಶಿಗಳನ್ನ ಯಾವ ರೀತಿ ನಾವು ಕಂಡುಹಿಡಿತೀವಿ ಅಂತಂದ್ರೆ ಇದನ್ನ ನಾವು ಒಂದು ಭಿನ್ನರಾಶಿಗೆ ಒಂದು ಪರ್ಟಿಕ್ಯುಲರ್ ಆದಂತ ಸಂಖ್ಯೆಯನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಗೆ ಗುಣಿಸೋದ್ರಿಂದ ಅಥವಾ ಒಂದೇ ಸಂಖ್ಯೆಯಿಂದ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನ ಭಾಗಿಸೋದ್ರಿಂದ ನಾವು ಏನ್ ಮಾಡ್ತೀವಿ ಇದನ್ನ ನಾವು ಈ ಸಮಾನ ಭಿನ್ನರಾಶಿಗಳನ್ನ ಇಕ್ವಿವೆಲೆಂಟ್ ಫ್ರಾಕ್ಷನ್ಸ್ ಅನ್ನು ನಾವು ಕಂಡುಹಿಡಿಯಬೇಕು ಒಂದೆರಡು ಎಕ್ಸಾಂಪಲ್ ಇಂದ ಇದನ್ನ ನಾವು ಡಿಸ್ಕಸ್ ಮಾಡೋಣ ಏನಂತಂದ್ರೆ ಇಲ್ಲಿ 3/4 ಅದ ಈ 3/4 ಗೆ ನಾವು ಯಾವುದೇ ಒಂದು ಸಂಖ್ಯೆಯಿಂದ ಗುಣಿಸೋಣ ಸೊ ಇಲ್ಲಿ ಏನು ತಗೊಳ್ಳೋಣ ಮೊದಲಾಗಿ 2 ರಿಂದ ಗುಣಿಸೋಣ ಸೊ ನ್ಯೂಮರೇಟರ್ ಗೆ 2 ರಿಂದ ಗುಣಿಸಲಿಕ್ಕೆ ಅಂತಂದ್ರೆ ನಾವು ಡಿನಾಮಿನೇಟರ್ ನು 2 ರಿಂದ ಗುಣಿಸಬೇಕು ಸೊ ಇಲ್ಲಿ ನಾವು ನ್ಯೂಮರೇಟರ್ ಒಳಗೆ ಯಾವ ನಂಬರ್ ತಗೊಂಡಿರ್ತೀವಿ ಡಿನಾಮಿನೇಟರ್ ಒಳಗೆ ಸಹಿತ ಅದೇ ನಂಬರ್ ಅನ್ನ ತಗೋಬೇಕು ರೈಟ್ 3 2 6 4 2 8 ಇಲ್ಲಿ 6/8 ಅನ್ನೋದು ಏನಾಗಿರ್ತದೆ ಅಂತಂದ್ರೆ 3/4 ಕ ಈಕ್ವಲ್ ಆಗಿರುತ್ತೆ ಸೊ ಇಲ್ಲಿ 3/4 ಮತ್ತು 6/8 ಅನ್ನೋದು ಏನು ಇಕ್ವಿವೆಲೆಂಟ್ ಫ್ರಾಕ್ಷನ್ ಆಗಿರುತ್ತೆ ಸೊ ಇನ್ನೊಂದೆರಡು ಇದೇ ರೀತಿಯಾದಂತ ಇಕ್ವಿವೆಲೆಂಟ್ ಫ್ರಾಕ್ಷನ್ ಅನ್ನು ಕಂಡುಹಿಡಿಯೋಣ 3/4 ಡಿವೈಡೆಡ್ ಇಂಟು 5/5 ಇದನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನ 5 ರಿಂದ ಗುಣಿಸೋಣ 5 3 15 5 4 20 ಈ 3/4 ಮತ್ತು 6/8 15/20 ಅನ್ನುವೇನು ಇಕ್ವಿವೆಲೆಂಟ್ ಫ್ರಾಕ್ಷನ್ಸ್
into 100 divided by 100, that is 300 divided by 400. ಇಲ್ಲಿ ಈ 3 by 4 ಆನಂತರ 6 by 8 ಆನಂತರ ಈ 15 by 20 ಆನಂತರ ಈ 300 divided by 400 ಇವನ್ನು ಏನಾಗಿರ್ತಾವ ಅಂತಂದ್ರೆ ಇವು ನಾಲ್ಕು ಈಕ್ವಲೆಂಟ್ ಫ್ರಾಕ್ಷನ್ ಇರ್ತಾವೆ. ಸೊ ಇಲ್ಲಿ ನಾವು 3 by ಇಂದ ಇವು ಮೂರನ್ನು ನಾವು ಏನಾದರೂ ಸಿಂಪ್ಲಿಫೈ ಮಾಡಿದ್ವಿ ಅಂತಂದ್ರೆ ನಮಗೆ ಲಾಸ್ಟಿಗೆ ಬರುವಂತ ಉತ್ತರ ಏನಾಗಿರ್ತದೆ ಅಂತಂದ್ರೆ 3 by 4 ಆಗಿರ್ತದೆ. ಸೊ ನಾನು ನಿಮ್ಗೆ ಹೇಳಿದೆ ಈ ಈಕ್ವಲೆಂಟ್ ಫ್ರಾಕ್ಷನ್ಸ್ ಬರಬೇಕು ಅಂತಂದ್ರೆ ಈ ಈಕ್ವಲೆಂಟ್ ಫ್ರಾಕ್ಷನ್ಸ್ ಬರಬೇಕಂತಂದ್ರೆ ನಾವು ಗುಣಿಸೋದ್ರ ಮೂಲಕ ಅಥವಾ ಭಾಗಿಸೋದ್ರ ಮೂಲಕ ಬರುತ್ತೆ ಅಂತ ಹೇಳಿದೆ. ಈಗ ನಾವು ಇಲ್ಲಿ ಗುಣಿಸೋದನ್ನ ನೋಡಿದ್ವಿ, ಈಗ ಇಲ್ಲಿ ಭಾಗಿಸೋದ್ರ ಮೂಲಕ ಯಾವ ರೀತಿ ಬರ್ತದೆ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ 48 divided by 72, 48 divided by 72. ಇಲ್ಲಿ ಏನ್ ಮಾಡೋಣ, ಇಲ್ಲಿ ಎರಡು ಸಮಸಂಖ್ಯೆಗಳು 48 ಅನ್ನೋದು ಸಮಸಂಖ್ಯೆ, 72 ಅನ್ನೋದು ಸಮಸಂಖ್ಯೆ. ಇದು 2 ರಿಂದ ಭಾಗ ಹೋಗುತ್ತಾ, ಇದು 2 ರಿಂದ ಭಾಗ ಹೋಗುತ್ತಾ, ಇದನ್ನ 2 ರಿಂದ ಭಾಗಿಸೋಣ. ಇದನ್ನ 2 ರಿಂದ ಭಾಗಿಸಿದ್ರೆ 2 24 48, 2 2 4, 2 4 8, 24 ಬರ್ತದೆ. ಡಿವೈಡೆಡ್ ಬೈ ಇಲ್ಲಿ ಎಷ್ಟದ ಇಲ್ಲಿ 72, 2 3 6, 7 ಇದು 2 3 6, 7 ಒಳಗೆ 6 ಅಂದ್ರೆ 1 ರಿಮೈಂಡರ್ 1 ಆಯ್ತು. 2 ಮುಂದೆ 1 ಬರಲಿ ಅಂತಂದ್ರೆ ಏನಾಗುತ್ತೆ 12 ಆಗುತ್ತೆ. 2 6 12. ಸೊ ಇಲ್ಲಿ 48 ಡಿವೈಡ್ ಬೈ 72 ಮತ್ತು 24 ಬೈ 36 ಅನ್ನೋದು ಏನಾಗಿರ್ತವೆ ಅಂತಂದ್ರೆ ಇಲ್ಲಿ ಏನು ಸಮವಾಗಿರ್ತವೆ. ಇವನ್ನ ನಾವು ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಇಲ್ಲಿ ನಾವು ಇದು ಎದರಿಂದ ಡಿವೈಡ್ ಮಾಡಿದ್ವಿ, ಇಲ್ಲಿ ನ್ಯೂಮರೇಟರ್ನ 2 ರಿಂದ ಡಿವೈಡ್ ಮಾಡಿದ್ವಿ, ಡಿನಾಮಿನೇಟರ್ನ ಸಹಿತ ನಾವು ಇಲ್ಲಿ 7 ರಿಂದ ಡಿವೈಡ್ ಮಾಡಿದ್ವಿ. ನೆಕ್ಸ್ಟ್ ಇದೇ 48 divided by 72 ನ ಇದೇ 48 divided by 72 ನ ಇದನ್ನ ನಾವು 4 ರಿಂದನೂ ಭಾಗಿಸಬಹುದು. ಈ 48 ಅನ್ನೋದು 4 ರಿಂದ ಭಾಗ ಹೋಗುತ್ತೆ, 72 ಅನ್ನೋದು ಸಹಿತ 4 ರಿಂದ ಭಾಗ ಹೋಗುತ್ತೆ. ಇದನ್ನ ನಾವು 4 ರಿಂದ ಭಾಗಿಸಿದ್ರೆ ಈ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ 4 ರಿಂದ ಭಾಗಿಸಿದ್ರೆ ಎಷ್ಟು ಬರ್ತದ? 4 ಒಂದೇ 4, 4 ಎರಡನೇ 8 ಡಿವೈಡೆಡ್ ಬೈ 4 ಒಂದೇ 4, 7 4 ಹೋದ್ರೆ 3 ಉಳಿತು, 3 ಮುಂದೆ 2 ಬಂದ್ರೆ 32 ಆಗುತ್ತೆ. 4 8 32. ಸೊ 12 divided by 18. ಈ 48 divided by 72, 24 by 36, ಈ 12 by 18 ಅನ್ನೋ ಏನಿರ್ತಾವ ಅಂತಂದ್ರೆ ಈಕ್ವಲೆಂಟ್ ಫ್ರಾಕ್ಷನ್ ಇರುತ್ತೆ. ಸೊ ಇದನ್ನ ನಾವು ಮತ್ತೆ ಇದರಿಂದ ಭಾಗಿಸಬಹುದು, 12 ರಿಂದ ಭಾಗಿಸಬಹುದು, ರೈಟ್? ಯಾಕಂತಂದ್ರೆ ಇಲ್ಲಿ 48 ಅನ್ನೋದು ಸಮಸಂಖ್ಯೆ ಆಗೈತಿ. 4 + 8 ಅಂದ್ರೆ 4 + 8 12, 3 4 12. ಇದು 3 ರಿಂದ ಭಾಗ ಹೋಗುತ್ತಾ, ಇದು 7 2 9, 3 3 9. ಅಂದ್ರೆ ಇದು ಸಹಿತ 3 ರಿಂದ ಭಾಗ ಹೋಗುತ್ತಾ, 2 3 ರಿಂದ ಭಾಗ ಹೋಗ್ತಾವು. ಆ ನಂತರ ಇದು 2 4 ರಿಂದನೂ ಭಾಗ ಹೋಗ್ಲಿಕ್ಕತ್ತಾವು. ಹಂಗಂದ್ರೆ ಇವು 2 ಏನಾಗಿರ್ತಾವು 12 ರಿಂದ ಭಾಗ. ಸೊ ಇದನ್ನ 12 ರಿಂದ ಭಾಗಿಸೋಣ. 48 divided by 72. ಇದನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ 12 ರಿಂದ ಭಾಗಿಸಿದ್ರೆ 12 4 48, 12 6 72. ಇಲ್ಲಿ 4 divided by 6. ಸೊ ಇಲ್ಲಿ 48 divided by 72, 24 divided by 36, 12 divided by 18, 4 divided by 6 ಅನ್ನು ಏನಾಗಿರ್ತಾವ ಅಂತಂದ್ರೆ ಈಕ್ವಲೆಂಟ್ ಫ್ರಾಕ್ಷನ್ ಆಗಿರ್ತಾವೆ. ಇದನ್ನ ನಾವು ಯಾವ ರೀತಿ ಬರೀಬಹುದು ಅಂತಂದ್ರೆ 48 divided by 72 is equal to 24 divided by 36 is equal to 12 divided by 18 is equal to 4 divided by 6. ನಾವು ಇದನ್ನ ಮತ್ತೆ ಇನ್ನೊಂದ್ಸರಿ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಈ 4 by 6 ನ ಇನ್ನೊಂದ್ಸರಿ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 2 by 3 ಬರುತ್ತೆ. ಅದು ಸಹಿತ ಏನಾಗ್ತದೆ ಇದ್ರದ್ದು ಈಕ್ವಲೆಂಟ್ ಫ್ರಾಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ನಾವು ಒಂದು ಕೊಟ್ಟಿರುವಂತ ಫ್ರಾಕ್ಷನ್ ನ ಮಲ್ಟಿಪ್ಲೈ ಒಂದೇ ಸಂಖ್ಯೆಯಿಂದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡೋದ್ರ ಮೂಲಕ ಅಥವಾ ಡಿವೈಡ್ ಮಾಡೋದ್ರ ಮೂಲಕ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅನ್ನು ನಾವು ಕಂಡು ಹಿಡಿಯಬಹುದು. ನೆಕ್ಸ್ಟ್ ಟಾಪಿಕ್ ಕಂಪ್ಯಾರಿಸನ್ ಆಫ್ ಫ್ರಾಕ್ಷನ್ಸ್. ಸೊ ಈಗ ಏನು ಫ್ರಾಕ್ಷನ್ ಕೊಟ್ಟರು ಅಂತಂದ್ರೆ ಅದರೊಳಗೆ ಯಾವ ಫ್ರಾಕ್ಷನ್ ದೊಡ್ಡದು ಯಾವ ಫ್ರಾಕ್ಷನ್ ಸಣ್ಣ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಯಬೇಕಾದ್ರೆ ಯಾವ ರೀತಿ ಮಾಡ್ತದೆ ಅಂತಂದ್ರೆ ಇಲ್ಲಿ ಇದರೊಳಗೆ 3 ಟೈಪ್ ಬರ್ತದೆ. ಏನಂತಂದ್ರೆ ಒಂದು ಡಿನಾಮಿನೇಟರ್ ಸೇಮ್ ಇದ್ದಾಗ, ಇನ್ನೊಂದು ನ್ಯೂಮರೇಟರ್ ಸೇಮ್ ಇದ್ದಾಗ, ಆ ನಂತರ ಇನ್ನೊಂದು ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡೂ ಸೇಮ್ ಇರಲಾರ್ದಂತ ಕಂಡೀಷನ್ ಇರ್ತದೆ. ಅದನ್ನ ಈ ರೀತಿಯಾಗಿ 3 ಕಂಡೀಷನ್ ಬರ್ತಾವು. ಇಲ್ಲಿ ಮೊದಲನೇ ಕಂಡೀಷನ್ ಒಳಗೆ ಏನಂತಂದ್ರೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಅದ 2/5 3/5. ಇಲ್ಲಿ ಎರಡು ಕಡೆಯೂ 5 ಐತಿ. ಈ ತರ ಕಂಡೀಷನ್ ಇದ್ದಾಗ ಡಿನಾಮಿನೇಟರ್ ಸೇಮ್ ಇದ್ದಾಗ ಯಾವುದು ಏನು ನ್ಯೂಮರೇಟರ್ ಒಳಗೆ ಯಾವುದು ಓದಿರ್ತದಲ್ಲ ಅದೇ ಏನಾಗಿರ್ತೈತಿ ದೊಡ್ಡ ಸಂಖ್ಯೆ ಇರ್ತೈತಿ. ಇಲ್ಲಿ 2/5 ಮತ್ತು 3/5 ಒಳಗೆ ಏನದ 3 ಅಂದ್ರೆ ಏನು 2 ಮತ್ತು 3 ಕಂಪೇರ್ ಮಾಡಿದ್ರೆ 3 ದೊಡ್ಡದ. ಅದರ ಸಲುವಾಗಿ 3/5 ಅನ್ನೋದು ಏನಾಗಿರ್ತೈತಿ ಇಲ್ಲಿ ದೊಡ್ಡದಾಗಿರ್ತೈತಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ 4/7 2/7. ಇಲ್ಲಿ ಏನದ ಅಂತಂದ್ರೆ ಡಿನಾಮಿನೇಟರ್ ಒಳಗೆ ಏನದ 7 ಅದ, ಎರಡು ಕಡೆ ಸೇಮ್ ಅದ. ಇಲ್ಲಿ
ನ್ಯೂಮರೇಟರ್ನ ಚೆಕ್ ಮಾಡಿದ್ರೆ ಇಲ್ಲಿ 4 ಅದ ಇಲ್ಲಿ 2 ಅದ, ಇಲ್ಲಿ 4 ಅನ್ನೋದು 2 ಕಿಂತ ದೊಡ್ಡದು, ಅದರ ಸಲುವಾಗಿ ಇಲ್ಲಿ ಏನಾಗಿರ್ತೈತೆ ಅಂತಂದ್ರೆ ಇದು 4/7 ಅನ್ನೋದು 2/7 ಕಿಂತ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನ್ಯೂಮರೇಟರ್ ಏನು ಡಿನಾಮಿನೇಟರ್ ಸೇಮ್ ಇರುವಂತ ಕಂಡೀಷನ್ ಆಯ್ತು. ಇಲ್ಲಿ ಏನದ ಅಂತಂದ್ರೆ ನ್ಯೂಮರೇಟರ್ ಸೇಮ್ ಇರುವಂತ ಕಂಡೀಷನ್ ಅದ. ಇಲ್ಲಿ 4/3 ಅದ, ಇಲ್ಲಿ 4 ಅದ. ಒಂದು ನಾನು ನಿಮ್ಗೆ ಹೇಳಿದೆ ಏನಂತಂದ್ರೆ 4 ಅಂದ್ರೆ ಅದು ಆಕ್ಚುಲಿ 4 ಆಗಿರಲ್ಲ, ಅದು ಏನಾಗಿರ್ತದೆ ಅಂತಂದ್ರೆ 4/1 ಆಗಿರ್ತದೆ. ಇಲ್ಲಿ 4 ಅನ್ನೋದು ಏನಾಯ್ತು, ಇಲ್ಲೂ 4 ಅದ, ಇಲ್ಲೂ 4 ಅದ, ಅಂದ್ರೆ ನ್ಯೂಮರೇಟರ್ ಒಳಗೆ ಎರಡು ಕಡೆ 4 ಅದ ಸೇಮ್ ಅದ. ಇಲ್ಲಿ ಡಿನಾಮಿನೇಟರ್ ಒಳಗೆ 3 ಅದ, ಇಲ್ಲಿ 1 ಅದ. ಇಲ್ಲಿ ಹಿಂದಿನ ಕಂಡೀಷನ್ ಒಳಗ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಯಾವ್ದು ದೊಡ್ಡದಿರ್ತೈತೆ ಅದು ದೊಡ್ಡದು, ಯಾವ ಸಾಂದ್ರದಿತ್ತು ಅದು ಸಾಂದ್ರ. ಆದ್ರೆ ಇಲ್ಲಿ ನ್ಯೂಮರೇಟರ್ ಏನಾದರೂ ಸೇಮ್ ಇದ್ದಾಗ ಏನಾಗಿರ್ತದೆ ಅಂದ್ರೆ ಡಿನಾಮಿನೇಟರ್ ಒಳಗ ಯಾವ್ದು ಸಾಂದ್ರ ಇರ್ತಲ್ಲ ಅದು ದೊಡ್ಡದಾಗಿರ್ತೈತಿ, ಯಾವ್ದು ದೊಡ್ಡದಾಗಿರ್ತದಲ್ಲ ಅದು ಸಾಂದ್ರ ಇರ್ತೈತಿ. ಸೊ ಇಲ್ಲಿ 3 ಮತ್ತು 1 ಕಂಪೇರ್ ಮಾಡಿದ್ರೆ 1 ಅನ್ನೋದು ಏನದ ಸಾಂದ್ರದ, ಅದರ ಸಲುವಾಗಿ ಈ ವ್ಯಾಲ್ಯೂ ದೊಡ್ಡದಾಗಿರ್ತೈತಿ. 4/3 ಅನ್ನೋದು ವ್ಯಾಲ್ಯೂ ಏನಾಗಿರ್ತೈತಿ ಸಾಂದ್ರ. ನೆಕ್ಸ್ಟ್ 8/3 8/5 ಇಲ್ಲಿ ಎರಡು ಕಡೆ ಏನದ ಅಂತಂದ್ರೆ ನ್ಯೂಮರೇಟರ್ ಸೇಮ್ ಅದ, 8 ಅದ. ಇಲ್ಲಿ ಇವೆರಡನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಏನು ಇಲ್ಲಿ ನ್ಯೂಮರೇಟರ್ ಸೇಮ್ ಇದ್ದಕ್ಕೆ ನಾವು ಡಿನಾಮಿನೇಟರ್ ಚೆಕ್ ಮಾಡ್ತೀವಿ, ಯಾವುದು ದೊಡ್ಡದಿರ್ತದಲ್ಲ ಅದು ಸಾಂದ್ರವಾಗಿರ್ತೈತಿ, ಯಾವ ಸಾಂದ್ರ ಇರ್ತದ ಅದು ದೊಡ್ಡದಾಗಿರ್ತೈತಿ. ಇಲ್ಲಿ 3 5 ಕಂಪೇರ್ ಮಾಡಿದ್ರೆ 3 ಅನ್ನೋದು ಸಾಂದ್ರ, ಅದರ ಸಲುವಾಗಿ ಇದು ಏನಾಗಿರ್ತೈತಿ ಈ ವ್ಯಾಲ್ಯೂ ದೊಡ್ಡದಾಗಿರ್ತೈತಿ, ಈ ವ್ಯಾಲ್ಯೂ ಏನಾಗಿರ್ತೈತಿ ಸಾಂದ್ರ. ಓಕೆ ರೈಟ್. ಇಲ್ಲಿ ನೆಕ್ಸ್ಟ್ ಏನದ ಅಂತಂದ್ರೆ ಇಲ್ಲಿ ಥರ್ಡ್ ಕಂಡೀಷನ್ ಒಳಗ ನ್ಯೂಮರೇಟರ್ ಸೇಮ್ ಇಲ್ಲ, ಡಿನಾಮಿನೇಟರ್ ಸೇಮ್ ಇಲ್ಲ. ಈ ಟೈಮ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡಿನಾಮಿನೇಟರ್ ನ ನಾವು ಸೇಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇದನ್ನ ಸೇಮ್ ಮಾಡೋದ್ರಿಂದ ಸೇಮ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಆಗೋ ತರ ನಾವು ಮಾಡಿದ್ವಿ ಅಂತಂದ್ರೆ ಅದು ಫಸ್ಟ್ ಕಂಡೀಷನ್ ತರ ಆಗುತ್ತೆ, ಅದನ್ನ ನಾವು ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಇದನ್ನ ಡಿನಾಮಿನೇಟರ್ ನ ಯಾವ ರೀತಿ ಸೇಮ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಡಿನಾಮಿನೇಟರ್ LCM ತಗೊಳ್ತೀವಿ. ಸೊ ಇಲ್ಲಿ ಡಿನಾಮಿನೇಟರ್ ಏನದ 3 ಮತ್ತು 7 ಅದ. ಸೊ LCM ಆಫ್ 3 and 7 3 ಮತ್ತು 7 LCM. ಇಲ್ಲಿ 3 ಮತ್ತು 7 ಏನದ ಅಂತಂದ್ರೆ ಇವು ಕೋಪ್ರೈಮ್ ನಂಬರ್ಸ್ ಅದಾವು. ಇಲ್ಲಿ ಇವು 3 ಮತ್ತು 7 ನಡುವೆ ಯಾವುದೇ ಫ್ಯಾಕ್ಟರ್ ಸೇಮ್ ಇಲ್ಲ, ಅದರ ಸಲುವಾಗಿ ಇದು ಏನಾಗಿರ್ತೈತಿ ಇದರದ್ದು LCM ಏನಾಗಿರ್ತೈತಿ ಇವುಗಳ ಪ್ರಾಡಕ್ಟ್ ಆಗಿರ್ತೈತಿ. 3 7 21. ಇಲ್ಲಿ LCM ಏನು ಬಂತು 21 ಬಂತು. ಇಲ್ಲಿ ಈ 3 ಇಲ್ಲಿ 5/3 ಇದು ಏನು ಫಸ್ಟ್ ಫ್ರಾಕ್ಷನ್ ಅಂತ ಡಿನಾಮಿನೇಟರ್ 21 ಆಗೋ ತರ ಮಾಡಬೇಕು, ಆನಂತರ ಸೆಕೆಂಡ್ ಫ್ರಾಕ್ಷನ್ ಅಂತ ಡಿನಾಮಿನೇಟರ್ ಸಹಿತ 21 ಆಗೋ ತರ ಮಾಡಬೇಕು. ಸೊ ಯಾವ ರೀತಿ ಮಾಡ್ತದೆ ಅಂತಂದ್ರೆ ಇಲ್ಲಿ 5/3 ಅದ, ನಾವು ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಏನು ಒಂದು ಫ್ರಾಕ್ಷನ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಆ ಮಲ್ಟಿಪ್ಲೈ ಮಾಡೋದ್ರಿಂದ ನಮ್ಗೆ ಏನ್ ಬರಬೇಕು ಅಂದ್ರೆ ಇಲ್ಲಿ ಡಿನಾಮಿನೇಟರ್ ಒಳಗ 21 ಬರಬೇಕು. ಸೊ ಇಲ್ಲಿ 3 ಇದ್ದು 21 ಆಗಬೇಕಂದ್ರೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಿದ್ರೆ 21 ಆಗುತ್ತೆ. 3 7 21 3 7 21. ಸೊ ಇಲ್ಲಿ 7 ರಿಂದ ಮಲ್ಟಿಪ್ಲೈ ಮಾಡಬೇಕಂದ್ರೆ ಇಲ್ಲೂ ಸಹಿತ ನಾವು 7 ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 5 7 35. ನಾವು ಹಾಗೆ ಈಕ್ವಿವೆಲೆಂಟ್ ಫ್ರಾಕ್ಷನ್ಸ್ ಬಗ್ಗೆ ತಿಳಿಯುವಾಗ ನೋಡಿದ್ವಿ, ಒಂದು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನ ಒಂದೇ ಸಂಖ್ಯೆಯಿಂದ ಗುಣಿಸೋದ್ರಿಂದ ಬರುವಂತ ಫ್ರಾಕ್ಷನ್ ಏನಾಗಿರ್ತದೆ ಅಂತಂದ್ರೆ ಗಿವನ್ ಫ್ರಾಕ್ಷನ್ ಇದು ಈಕ್ವಿವೆಲೆಂಟ್ ಫ್ರಾಕ್ಷನ್ ಆಗಿರ್ತೈತಿ. ಸೊ ಇಲ್ಲಿ 35/21 ಅನ್ನೋದು 5/3 ಗೆ ಈಕ್ವಲ್ ಆಗಿರ್ತೈತಿ. ನೆಕ್ಸ್ಟ್ 8/7 ಕನ್ಸಿಡರ್ ಮಾಡಿದ್ರೆ 8/7 ಇಲ್ಲಿ ನಾವು ಒಂದು ಫ್ರಾಕ್ಷನ್ ಇಂದ ಒಂದು ನಂಬರ್ ನಿಂದ ನ್ಯೂಮರೇಟರ್ ಸೇಮ್ ನಂಬರ್ ಇಂದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ಏನ್ ಬರಬೇಕು, ಡಿನಾಮಿನೇಟರ್ ಒಳಗೆ ಏನ್ ಬರಬೇಕು 21 ಬರಬೇಕು. ಇಲ್ಲಿ 7 ಅದ, ಇಲ್ಲಿ 21 ಬರಬೇಕಂದ್ರೆ ನಾವು ಇದರಲ್ಲಿ ಮಲ್ಟಿಪ್ಲೈ ಮಾಡಬೇಕು, 3 ಮಲ್ಟಿಪ್ಲೈ ಮಾಡಬೇಕು. 7 3 21. ಇಲ್ಲಿ ನಾವು ಡಿನಾಮಿನೇಟರ್ ಗೆ 3 ರಿಂದ ಮಲ್ಟಿಪ್ಲೈ ಮಾಡ್ತಿದ್ವಿ ಅಂದ್ರೆ ನ್ಯೂಮರೇಟರ್ ನಾವು 3 ರಿಂದ ಮಲ್ಟಿಪ್ಲೈ ಮಾಡಬೇಕು. 8 3 24. ಸೊ ಇಲ್ಲಿ ನಾವು 5/3 ಮತ್ತು 8/7 ಕಂಪೇರ್ ಮಾಡುವ ಬದಲು ಇಲ್ಲಿ 35/21 24/21 ನಾವು ಕಂಪೇರ್ ಮಾಡಿದ್ರೆ ಅದು ನಮಗೆ ಆನ್ಸರ್ ಅನ್ನು ಕೊಡುತ್ತೆ. ಇಲ್ಲಿ 35/21 24/21. ಇಲ್ಲಿ ಎರಡು ಕಡೆ ಏನದ ಅಂತಂದ್ರೆ ಡಿನಾಮಿನೇಟರ್ ಸೇಮ್ ಅದ 21 ಅದ. ಸೊ ಅವಾಗ ನಾವು ನ್ಯೂಮರೇಟರ್ ಅನ್ನ ಚೆಕ್ ಮಾಡ್ತೀವಿ, ಯಾವ ದೊಡ್ಡದಿರ್ತದೆ ಅದು ದೊಡ್ಡದಾಗಿರ್ತೈತಿ, ಯಾವ ಸಣ್ಣದಾಗಿರ್ತೈತಿ ಅದು ಸಣ್ಣದಾಗಿರ್ತೈತಿ. ಫಸ್ಟ್ ಕಂಡೀಷನ್. ಓಕೆ. ಸೊ ಇಲ್ಲಿ 35 24 ದೊಡ್ಡದು, ಅದರ ಸಲುವಾಗಿ ಏನಾಗಿರ್ತೈತಿ 35/21 ಏನು 24/21 ದೊಡ್ಡದಾಗಿರ್ತೈತಿ. ಆದ್ರೆ ಆಕ್ಚುಲಿ ನಮಗೆ ಬೇಕಾಗಿರೋದು ಸೊಲ್ಯೂಷನ್ ಇಲ್ಲಲ್ಲ, ಅದು ಇಲ್ಲಿ. ಸೊ 35/21 ಅನ್ನೋದು ದೊಡ್ಡದು, 24/21 ಅನ್ನೋದು ಸಣ್ಣದು. ಹಂಗಂದ್ರೆ ಇಲ್ಲಿ 5/3 ಅನ್ನೋದು ದೊಡ್ಡದು, 8/7 ಅನ್ನೋದು ಸಣ್ಣದಾಗಿರ್ತೈತಿ. ಸೊ ಇದೇ ರೀತಿಯಾಗಿ ಈ ಕಂಡೀಷನ್ ಒಳಗೆ ಏನು ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಸೇಮ್ ಇರಲ್ಲ ಅಂತಂದ್ರೆ ನಾವು ಡಿನಾಮಿನೇಟರ್ LCM ತೆಗೆಯೋದ್ರ ಮೂಲಕ ಇದನ್ನ ಸಾಲ್ವ್ ಮಾಡಬಹುದು. ನಾವು ಫ್ರಾಕ್ಷನ್ ಕಂಪ್ಯಾರಿಸನ್ ಒಳಗೆ ನಾವು ಮೂರು ಕಂಡೀಷನ್ ನೋಡಿದ್ವಿ. ಏನಪ್ಪಾ ಅಂತ ಒಂದು ಡಿನಾಮಿನೇಟರ್ ಸೇಮ್ ಇರೋದು,
ಎರಡನೇದು ನ್ಯೂಮರೇಟರ್ ಸೇಮ್ ಇರೋದು, ಆನಂತರ ಮೂರನೇದು ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡು ಬೇರೆ ಬೇರೆ ಆಗಿರೋದು, ಸೇಮ್ ಇರಲಾರದು. ಮೂರು ಕಂಡೀಷನ್ ಇರ್ತೀವಿ. ಅದೇ ರೀತಿ ಇಲ್ಲೂ ಸಹಿತ ಏನು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಬರೀಬೇಕಾದಾಗ ಸಹಿತ ನಮ್ಗೆ ಅದೇ ಮೂರು ಕಂಡೀಷನ್ ಇಲ್ಲಿ ಇರ್ತವೆ. ಏನು ಡಿನಾಮಿನೇಟರ್ ಸೇಮ್ ಇರೋದು, ನ್ಯೂಮರೇಟರ್ ಸೇಮ್ ಇರೋದು, ಆನಂತರ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡು ಚೇಂಜ್ ಇರೋದು, ಸೇಮ್ ಇರಲಾರದಂತ ಮೂರು ಅವೇ ಕಂಡೀಷನ್ ಇರ್ತವೆ. ಅದನ್ನ ಇಲ್ಲಿ ನಾವು ಈಗ ಏನು ಡಿನಾಮಿನೇಟರ್ ಸೇಮ್ ಇದ್ದಾಗ ಯಾವ ರೀತಿ ನಾವು ಅದನ್ನ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಬರೀತೀವಿ ಅಂತ ನೋಡೋಣ. ರೈಟ್, ಇಲ್ಲಿ ನಾವು ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ಏನ್ ಹೇಳಿದ್ವಿ, ಯಾವ ಸಣ್ಣ ಸಂಖ್ಯೆ ಸಣ್ಣದಾಗಿರ್ತೈತಿ, ದೊಡ್ಡ ಸಂಖ್ಯೆ ದೊಡ್ಡದಾಗಿರ್ತೈತಿ ಅಂತ ಹೇಳಿದ್ವಿ. ಸೊ ಇಲ್ಲಿ ಇದನ್ನ ನಾವು ನೋಡಿದ್ರೆ ಇಲ್ಲಿ ಎಲ್ಲಾ ಕಡೆನೂ ಡಿನಾಮಿನೇಟರ್ ಸೇಮ್ ಅದ. ಅದರ ಸಲುವಾಗಿ ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ ನ್ಯೂಮರೇಟರ್ ಒಳಗಿರುವಂತಹ ಸಣ್ಣ ಸಂಖ್ಯೆ ಸಣ್ಣದಾಗಿರ್ತೈತಿ, ದೊಡ್ಡ ಸಂಖ್ಯೆ ದೊಡ್ಡದಾಗಿರ್ತೈತಿ. ಈ ಎಲ್ಲದನ್ನು ನೋಡಿದ್ರೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಅದ, ನ್ಯೂಮರೇಟರ್ ನಾವು ಚೆಕ್ ಮಾಡಿಲ್ಲ. ಇಲ್ಲಿ 3 9 7 4 1 ಅದ. ಇದರೊಳಗೆ ಎಲ್ಲಕ್ಕಿಂತ ಸಾಧ್ಯ ಯಾವುದು ಅಂತಂದ್ರೆ ಇಲ್ಲಿ 1 ಅದ. ಸೊ ಫಸ್ಟ್ ಏನ್ ಬರ್ತದ 1/5. ಸೊ ಅಸೆಂಡಿಂಗ್ ಆರ್ಡರ್ ಒಳಗೆ ಬರೀಬೇಕಾದಾಗ, ಏಕಕ್ರಮದೊಳಗೆ ಬರೀಬೇಕಾದಾಗ ಇಲ್ಲಿ ಏನ್ ಬರ್ತದ ಅಂತಂದ್ರೆ ಮೊದಲು 1/5 ಬರ್ತದ. ಆನಂತರ ಅದಕ್ಕಿಂತ ದೊಡ್ಡದು ಯಾವುದು ಅಂತಂದ್ರೆ 3/5. ಅದಾದ ಬಳಿಕ 3ಕ್ಕಿಂತ ದೊಡ್ಡದು 4/5 ಅದ. ಸೊ ನೆಕ್ಸ್ಟ್ ಏನದ 4 ಆದ ಬಳಿಕ ಏನದ 7 ಬರ್ತದ, 7/5 ಬರ್ತದ. ಅದಾದ ನಂತರ ಎಲ್ಲಕ್ಕಿಂತ ದೊಡ್ಡದಿರೋದು 9. ಸೊ ದಟ್ ಇಸ್ 9/5 ಲಾಸ್ಟ್ ಬರ್ತದೆ. ಸೊ ಇಲ್ಲಿ 1 3 4 7 9 ಅನ್ನೋದು ಏನಾಗಿದೆ ಏಕೆ ಕ್ರಮದೊಳಗದ. ಸೊ ಇದು ಏನಾಗಿದೆ ಅಸೆಂಡಿಂಗ್ ಏನು ಕೊಟ್ಟಿರುವಂತಹ ಫ್ರಾಕ್ಷನ್ಸ್ ಇಂದ ಅಸೆಂಡಿಂಗ್ ಆರ್ಡರ್ ಆಗಿದೆ. ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಏನು, ಇಲ್ಲಿ ಇದು ನಾವು ಇದನ್ನ ರೆಫರೆನ್ಸ್ ತಗೊಂಡಾಗ ಬರೀಬಹುದು, ಅಥವಾ ನಾವು ಜನರಲ್ ಆಗಿ ನೋಡೋದಾದ್ರೆ ಇಲ್ಲಿ ಡಿನಾಮಿನೇಟರ್ ಎಲ್ಲ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಒಳಗೆ ಯಾವ್ದು ದೊಡ್ಡದಿರ್ತದ ಅದು ದೊಡ್ಡದಾಗಿರ್ತೈತಿ, ಯಾವ ಸಣ್ಣದಾಗಿರ್ತೈತಿ ಅದು ಸಣ್ಣದಾಗಿರ್ತೈತಿ. ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಬರಬೇಕಂದ್ರೆ ಮೊದಲು ದೊಡ್ಡದು ಬರೀಬೇಕು. ಇದ್ರೊಳಗೆ ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂತಂದ್ರೆ 9/5 ಅದ. 9 ಅದಕ್ಕಿಂತ ಸಾಂದ್ ಯಾವ್ದು ಅಂತಂದ್ರೆ 7 ಅದ. 7/5 ಅದಕ್ಕೂ ಸಾಂದು 9 7. ನೆಕ್ಸ್ಟ್ ಏನದ 4 ಅದ, 4/5. ಅದಾದ ನಂತರ 3/5 ಅದ. ಅದಾದ ನಂತರ 1/5 ಅದ. ಸೊ ಇಲ್ಲಿ ಡಿನಾಮಿನೇಟರ್ ಏನಾದ್ರು ಸೇಮ್ ಇತ್ತು ಅಂತಂದ್ರೆ ಈ ರೀತಿಯಾಗಿ ನಾವು ಅಸೆಂಡಿಂಗ್ ಆರ್ಡರ್ನ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಎರಡನೇ ಕಂಡೀಷನ್ ನೋಡೋಣ. ಎರಡನೇ ಕಂಡೀಷನ್ ಒಳಗೆ ಏನದ ಅಂತಂದ್ರೆ ನ್ಯೂಮರೇಟರ್ ಸೇಮ್. ಇಲ್ಲಿ ಏನದ, ಇಲ್ಲಿ ಡಿನಾಮಿನೇಟರ್ ಸೇಮ್ ಇತ್ತು, ಇಲ್ಲಿ ನ್ಯೂಮರೇಟರ್ ಸೇಮ್ ಅದ. ಸೊ ನಾನು ನ್ಯೂಮರೇಟರ್ ಏನು ಕಂಪ್ಯಾರಿಸನ್ ಮಾಡುವಾಗ ಹೇಳಿದ್ದೆ ಏನಂತಂದ್ರೆ ಇಲ್ಲಿ ನ್ಯೂಮರೇಟರ್ ಏನಾದ್ರೂ ಸೇಮ್ ಇತ್ತಂದ್ರ, ಅಂಶ ಏನಾದ್ರೂ ಸೇಮ್ ಇತ್ತಂದ್ರ ಅಲ್ಲಿ ನಾವು ಛೇದವನ್ನು ಚೆಕ್ ಮಾಡ್ತೀವಿ. ಛೇದದೊಳಗೆ ಯಾವುದು ಸಾಂದ್ರ ಇರ್ತಲ್ಲ ಅದು ದೊಡ್ಡದಾಗಿರ್ತೈತಿ. ಡಿನಾಮಿನೇಟರ್ ಒಳಗೆ ಯಾವ ಸಾಂದ್ರ ಇರ್ತಲ್ಲ ದೊಡ್ಡದಾಗಿರ್ತೈತಿ, ಯಾವ ಸಂಖ್ಯೆ ದೊಡ್ಡದಾಗಿರ್ತೈತಿ ಅದು ಸಾಂದ್ರಾಗಿರ್ತೈತಿ. ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಬೇಕಂದ್ರೆ ಮೊದಲು ಸಾಂದ್ ಬರೀಬೇಕು. ರೈಟ್, ಇಲ್ಲಿ ಯಾವ ಸಾಂದ್ ಅದ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ ನ್ಯೂಮರೇಟರ್ ಸೇಮ್ ಅದಾವು, ಅದ್ರ ಸಲುವಾಗಿ ಡಿನಾಮಿನೇಟರ್ ಒಳಗೆ ಯಾವ ಸಾಂದ್ ಇರ್ತಲ್ಲ ಅದು ದೊಡ್ಡದಾಗಿರ್ತೈತಿ, ಯಾವ ದೊಡ್ಡದಿರ್ತೈತಿ ಅದು ಸಾಂದ್ರಾಗಿರ್ತೈತಿ. ಸೊ ಇಲ್ಲಿ ಎಲ್ಲಾನು ಕಂಪೇರ್ ಮಾಡಿದ್ರೆ ಇದು ದೊಡ್ಡದು. ರೈಟ್, ಸೊ ಇದು ದೊಡ್ಡದ. ಆಕ್ಚುಲಿ ನಮಗೆ ಇಲ್ಲಿ ಏನ್ ಬರಬೇಕು ಅಂತಂದ್ರೆ ಇಲ್ಲಿ ನಮ್ಗೆ 2/1 ಬರುತ್ತೆ. ಸೊ ಏನು ಯಾವ್ದೋ ಒಂದು ಸಂಖ್ಯೆ ಏನು ಡಿನಾಮಿನೇಟರ್ ಒಳಗೆ ಏನಿಲ್ಲ ಅಂತಂದ್ರೆ ಏನಿರುತ್ತೆ 1 ಇರುತ್ತೆ. ರೈಟ್, ಸೊ ಇಲ್ಲಿ 5 1 7 3 9 ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಮೊದಲು ಸಾಂದ್ ಬರೀಬೇಕು. ಸೊ ಇಲ್ಲಿ ಯಾವ ದೊಡ್ಡ ಸಂಖ್ಯೆ ಇರ್ತದ ಅದು ಸಾಂದ್ ಆಗಿರುತ್ತೆ. ಇಲ್ಲಿ ದೊಡ್ಡ 9 ಅದ, ಅದರ ಸಲುವಾಗಿ ಅದು ಸಾಂದ್, ಅದನ್ನ ನಾವು ಮೊದಲು ಬರ್ತೀವಿ 2/9. ಈ 9ಕ್ಕಿಂತ ಸ್ವಲ್ಪ ದೊಡ್ಡದು, ಸ್ವಲ್ಪ ದೊಡ್ಡದು ಏನಾಗಿರ್ತೈತಿ, ಈ ದೊಡ್ಡ ಯಾವ್ದು ಅಂತಂದ್ರೆ 7 ಅದ. ಸೊ 2/7 ಇದು ಏನಾಗಿರ್ತೈತಿ, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತೈತಿ. ನಂತರ ಇದಕ್ಕಿಂತ ಸಾಂದ್ ಅಂದ್ರೆ 5. ಸೊ ಇಲ್ಲಿ 2/5 ಅನ್ನೋದು ಏನಾಗುತ್ತೆ 2/7 ಸ್ವಲ್ಪ ದೊಡ್ಡದಾಗುತ್ತೆ. ನೆಕ್ಸ್ಟ್ 9 7 5. ನೆಕ್ಸ್ಟ್ ಏನು 3. ದಟ್ ಇಸ್ 2/3 ಅನ್ನೋದು ಏನಾಗುತ್ತೆ 2/5 ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಎಲ್ಲಕ್ಕಿಂತ ದೊಡ್ಡದಿರೋದು 2 ಅಥವಾ 2/1. ನಾವು 2 ಅಂತ ಬರೀಬಹುದು, ಏನಂತಾರೆ 2/1 ಅಂತ ಅದು ಬರೀಬಹುದು. ರೈಟ್, ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಬರಬೇಕಂದ್ರೆ ಏನು ಮಾಡಬೇಕು, ಎಲ್ಲಕ್ಕಿಂತ ದೊಡ್ಡದು ಬರೀಬೇಕು. ಎಲ್ಲಕ್ಕಿಂತ ದೊಡ್ಡದು ಅಂತಂದ್ರೆ ಚೆಕ್ ಮಾಡಿದ್ವಿ ಅಂತಂದ್ರೆ ಯಾವ್ದು ಸಾಂದಾಗಿರ್ತದಲ್ಲ ಅದು ಎಲ್ಲಕ್ಕಿಂತ ದೊಡ್ಡದಾಗಿರ್ತದೆ. ಯಾಕಂತಂದ್ರೆ ಇಲ್ಲೆಲ್ಲ ನ್ಯೂಮರೇಟರ್ ಎಲ್ಲ ಅಂಶದೊಳಗಿರುವಂತ ನಂಬರ್ ಎಲ್ಲ ಸೇಮ್ ಅದಾವು. ಅದರ ಸಲುವಾಗಿ ಇಲ್ಲಿ ಡಿನಾಮಿನೇಟರ್ ಒಳಗೆ ಚೆಕ್ ಮಾಡಿದಾಗ ಯಾವ್ದು ಸಣ್ಣ ನಂಬರ್ ಇರ್ತೈತಿ ಅದು ಎಲ್ಲಕ್ಕಿಂತ ದೊಡ್ಡದಾಗಿರ್ತೈತಿ. ಸೊ ಇಲ್ಲಿ ಎಲ್ಲಕ್ಕಿಂತ ಸಾಂದ್ ಅಂದ್ರೆ 1 ಅದ, ಅದು ಇಲ್ಲಿ ದೊಡ್ಡದಾಗಿರ್ತೈತಿ. ಸೊ ಅದನ್ನ ನಾವು ಮೊದಲು ಬರ್ತೀವಿ. ಇಲ್ಲಿ 1ಕ್ಕಿಂತ ನೆಕ್ಸ್ಟ್ ದೊಡ್ಡ ನಂಬರ್ ಏನಾಗಿರ್ತೈತಿ ಇದು ಅದಕ್ಕಿಂತ ಸಾಂದ್ ಆಗಿರ್ತೈತಿ. ನೆಕ್ಸ್ಟ್ 1ಕ್ಕಿಂತ ದೊಡ್ಡ ನಂಬರ್ ಯಾವ್ದು 3 ಅದ. ಸೊ ನೆಕ್ಸ್ಟ್ ಇದಕ್ಕಿಂತ
ಸಣ್ಣದು ಏನು 1 ಸಣ್ಣ 2/1 ಸಣ್ಣ ಅಂತಂದ್ರೆ 2/3 ಆಗುತ್ತೆ. ನೆಕ್ಸ್ಟ್ 1 ಆಯ್ತು 3 ಆಯ್ತು. ನೆಕ್ಸ್ಟ್ ಇದಕ್ಕಿಂತ ಸಣ್ಣ ಯಾವುದು 5 2/5. 3 ಗೆ 5 ಕಂಪೇರ್ ಮಾಡಿದ್ರೆ 5 ದೊಡ್ಡದು, ಆದ್ರೆ 2/3 ಗೆ 2/5 ಕಂಪೇರ್ ಮಾಡಿದ್ರೆ 2/5 ಅನ್ನೋದು 2/3 ಗೆ ಸಣ್ಣ. ನೆಕ್ಸ್ಟ್ 2/5 ಆದಂದ್ರೆ 2/7, ಆನಂತರ ಲಾಸ್ಟಿಗೆ ಬರೋದು 2/9. ಸೊ ಇಲ್ಲಿ ನ್ಯೂಮರೇಟರ್ ಏನಾದರೂ ಸೇಮ್ ಇತ್ತು ಅಂತಂದ್ರೆ ಅದನ್ನ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಈ ರೀತಿಯಾಗಿ ನಾವು ಬರೀತೀವಿ. ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಬರೆಯುವಂತ ಥರ್ಡ್ ಕಂಡೀಷನ್. ಸೊ ಮೂರನೇ ಕಂಡೀಷನ್ ಏನಾಗಿದೆ ಅಂತಂದ್ರೆ ಇಲ್ಲಿ ನ್ಯೂಮರೇಟರ್ನ ಸೇಮ್ ಇಲ್ಲ, ಡಿನಾಮಿನೇಟರ್ ಸೇಮ್ ಇಲ್ಲ. ಸೊ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಸೇಮ್ ಇತ್ತು ಅಂತಂದ್ರೆ ನಾವು ಬೇಗ ಈಸಿಯಾಗಿ ನಾವು ಬರೆಯಬಹುದಾಗಿತ್ತು. ಸೊ ಇಲ್ಲಿ ನಮ್ಗೆ ಆ ರೀತಿ ಬರಲಿಕ್ಕೆ ಬರಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇಲ್ಲಿ ಡಿನಾಮಿನೇಟರ್ನ ನಾವು ಎಲ್ಲಾದ್ರದ್ದು ಡಿನಾಮಿನೇಟರ್ನ ಸೇಮ್ ಮಾಡ್ಕೋಬೇಕು. ಅದಾದ ನಂತರ ಅದು ಎಲ್ಲ ಡಿನಾಮಿನೇಟರ್ ಸೇಮ್ ಆದ ನಂತರ ನಾವು ಕಂಪ್ಯಾರಿಸನ್ ಮಾಡೋದು ಈಸಿ ಆಗುತ್ತೆ. ರೈಟ್. ಸೊ ಇಲ್ಲಿ ಡಿನಾಮಿನೇಟರ್ನ ಸೇಮ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ತದೆ ಅಂತಂದ್ರೆ ಇಲ್ಲಿ ಎಲ್ಲಾ ಡಿನಾಮಿನೇಟರ್ LCM ತಗೊಂಡಿದೆ. ಸೊ LCM ಆಫ್ 3 6 2 4 3 6 2 4 ಸರಿ ಇದನ್ನ ಬರೋಣ. LCM ಆಫ್ 3 6 2 4 3 6 2 4 LCM ಏನು ಬರ್ತದೆ 3 6 2 4. ಇಲ್ಲಿ ಮೊದಲು ಎದರಿಂದ ಭಾಗಿಸೋಣ ಅಂತಂದ್ರೆ ಅಟ್ಲೀಸ್ಟ್ ನಮ್ಗೆ 2 ನಂಬರ್ ಸೇಮ್ ಏನು ಒಂದೇ ಸಂಖ್ಯೆಯಿಂದ ಭಾಗಿಸಬೇಕು. ಇಲ್ಲಿ 3 ಸಮ ಸಂಖ್ಯೆಗಳಿಂದ ನಾವು ಇದನ್ನ 2ರಿಂದ ಭಾಗಿಸೋಣ. ಸೊ 2 3 ಮಿತಿಯೊಳಗಿಲ್ಲ, ಸಾರಿ 2 ಮಿತಿಯೊಳಗೆ 3 ಇಲ್ಲ, ಇದನ್ನ 3 ಅದೇ ರೀತಿ ಬರ್ಕೊಳ್ಳೋಣ. 2 3 6 2 1 2 2 2 4. ನೆಕ್ಸ್ಟ್ ಇಲ್ಲಿ 2 3 ರಿಂದ ಭಾಗಿಸ್ತಾವು, ಅದರ ಸಲುವಾಗಿ ಇದನ್ನ 3 ರಿಂದ ಭಾಗಿಸೋಣ. 3 1 ಇದು 1 ಇದು 2. ಇಲ್ಲಿ ನಮಗೆ ಇದು ಏನು ಇಲ್ಲಿ ಅಟ್ಲೀಸ್ಟ್ 2 ನಂಬರ್ 1ರಿಂದ ಭಾಗಿಸಬೇಕು. ಇಲ್ಲ ಆಲ್ರೆಡಿ 1 ಇರೋದಕ್ಕೆ ನಾವು 1 ತಗೊಳ್ಳೋದಂತ ಅವಶ್ಯಕತೆ ಬರಲ್ಲ, ನಮಗೆ ಇದೇ ಉತ್ತರ ನೆಕ್ಸ್ಟ್ ಬಂದಿರ್ತದೆ. ಸೊ ಇಲ್ಲಿ ನಾವು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ LCM ಆಫ್ 3 6 2 4 ಮಾಡಿದ್ರೆ ಇಲ್ಲಿ 2 1 2 2 1 2 2 1 2 2 1 2 2 3 6 6 2 12. ಸೊ ಇಲ್ಲಿ 12 ಅನ್ನೋದು ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಡಿನಾಮಿನೇಟರ್ LCM ಆಗಿರುತ್ತೆ. ಸೊ ಈ LCM ಅನ್ನ ಎಲ್ಲಾ ಫ್ರಾಕ್ಷನ್ಸ್ ಅಂತ ಡಿನಾಮಿನೇಟರ್ ನಾವು 12 ಮಾಡ್ತೀವಿ. ಸೊ ಇಲ್ಲಿ ಮೊದಲನೇ ಏನದ 2/3 ಅದ. ಸೊ ಈ 2/3 ಇದು ಡಿನಾಮಿನೇಟರ್ ನ 12 ಮಾಡಬೇಕಂದ್ರೆ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಇದನ್ನ ನಾವು ಮಲ್ಟಿಪ್ಲೈ ಯಾವ ರೀತಿ ಮಾಡಬೇಕಂತಂದ್ರೆ ನಮ್ಗೆ ಇಲ್ಲಿ ಡಿನಾಮಿನೇಟರ್ 12 ಬರುತ್ತೆ. ಸೊ 12 ಡಿನಾಮಿನೇಟರ್ ಬರ್ಬೇಕಂತಂದ್ರೆ 3 ಕ್ಕೆ ಎಷ್ಟು ಗುಣಿಸಿದ್ರೆ 12 ಬರುತ್ತೆ, 4 ರಿಂದ ಗುಣಿಸಿದ್ರೆ 12 ಬರ್ತದೆ. ಸೊ ಇಲ್ಲಿ ನಾವು ನ್ಯೂಮರೇಟರ್ 4 ತಗೊಳ್ತೀವಿ. ಸೊ 4 2 8. ಸೊ 2/3 ಅಂದ್ರೆ ಒಂದು 8 ಡಿವೈಡೆಡ್ ಬೈ 12 ಒಂದು ಬರುತ್ತೆ. ನೆಕ್ಸ್ಟ್ ಫ್ರಾಕ್ಷನ್ ಏನದ 5 ಡಿವೈಡೆಡ್ ಬೈ 6 5 ಡಿವೈಡೆಡ್ ಬೈ 6 5 ಡಿವೈಡೆಡ್ ಬೈ 6 ಒಳಗೆ ನಮಗೆ ಡಿನಾಮಿನೇಟರ್ ಏನಾಗಬೇಕಂತಂದ್ರೆ 12 ಆಗಬೇಕು. ಸೊ ಡಿನಾಮಿನೇಟರ್ 12 ಆಗಬೇಕಂದ್ರೆ ಎಷ್ಟರಿಂದ 6 ಕ್ಕೆ ಎಷ್ಟರಿಂದ ಗುಣಿಸಿದ್ರೆ 12 ಆಗುತ್ತೆ, 2ರಿಂದ ಗುಣಿಸಿದ್ರೆ 12 ಆಗುತ್ತೆ. ಸೊ ಇಲ್ಲಿ 2ರಿಂದ ಗುಣಿಸಲಿಕ್ಕೆ ಅಂದ್ರೆ ಇಲ್ಲೂ ಸಹಿತ 2 ಅನ್ನು ತಗೋಬೇಕು. 5 2 10. ಸೊ 5/6 ಈಕ್ವಲೆಂಟ್ ಫ್ರಾಕ್ಷನ್ ಆಗೋದು 10 ಡಿವೈಡೆಡ್ ಬೈ 12. ನೆಕ್ಸ್ಟ್ 1 ಡಿವೈಡೆಡ್ ಬೈ 2. ಈ 1 ಡಿವೈಡೆಡ್ ಬೈ 2 ಗೆ ನಾವು ಎದರಿಂದ ಗುಣಿಸಿದ್ರೆ ನಮಗೆ ಇಲ್ಲಿ ಡಿನಾಮಿನೇಟರ್ 12 ಬರ್ತದೆ. 2 ಕ್ಕೆ ಎಷ್ಟರಿಂದ ಗುಣಿಸಿದ್ರೆ 12 ಬರ್ತದೆ ಅಂದ್ರೆ 6 ರಿಂದ ಗುಣಿಸಿದ್ರೆ 12 ಬರುತ್ತೆ. ಅದರ ಸಲುವಾಗಿ ಇಲ್ಲೂ ಸಹಿತ ನಾವು 6 ಅನ್ನು ತಗೋಬೇಕು. 6 ಒಂದೇ 6. ಸೊ ಇದು 6 ಡಿವೈಡೆಡ್ ಬೈ 12 and 1 divided by 2 ಅನ್ನೋದು ಏನಂದ್ರೆ ಇವೆರಡು ಈಕ್ವಲ್ ಫ್ಯಾಕ್ಟರ್ ಸೇಮ್ ಇದೆ. ನೆಕ್ಸ್ಟ್ 3 divided by 4 3 divided by 4. ಸೊ ಈ 3 divided by 4 ಒಳಗೆ ನಾವು 3 divided by 4 ಇಲ್ಲಿ 4 ಕ್ಕೆ ಎಷ್ಟರಿಂದ ಗುಣಿಸಿದ್ರೆ ನಮಗೆ ಇಲ್ಲಿ 12 ಬರ್ತದೆ, ಎಷ್ಟರಿಂದ ಗುಣಿಸಿದ್ರೆ 12 ಬರ್ತದೆ, 3 ರಿಂದ ಗುಣಿಸಿದ್ರೆ 12 ಬರ್ತದೆ. ಸೊ ಇಲ್ಲೂ 3 ತಗೋಬೇಕು, 3 3 9. ಸೊ 3/4 ದ ಈಕ್ವಲೆಂಟ್ ಫ್ರಾಕ್ಷನ್ ಏನಂತಂದ್ರೆ 9 divided by 12. ಸೊ ನಮಗೆ ಇಲ್ಲಿ ಫ್ರಾಕ್ಷನ್ ಸಿಕ್ಕು ಏನಂತಂದ್ರೆ 8 divided by 12, 10 divided by 12, 6 divided by 12 and 9 divided by 12. ಸೊ ಇಲ್ಲಿ ನಾವು ಇದನ್ನ ಇಲ್ಲಿ ಎಲ್ಲಾ ಕಡೆ ಏನಂತಂದ್ರೆ ಡಿನಾಮಿನೇಟರ್ ಒಳಗೆ 12 ಅದ. ಸೊ ಇದನ್ನ ನಾವು ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರೆಯೋದು ಈಸಿ. ಇದನ್ನ ನಾವು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರೆಯೋದು ಈಸಿ. ಸೊ ನಾವು ಆದ್ರೆ ನಾವು ಇದನ್ನ ಬಳಸ್ಕೊಂಡು ಬರೀಬಾರ್ದು, ನಾವು ಇವನ್ನ ಬಳಸ್ಕೊಂಡು ಬರೀಬೇಕು. ಸೊ ಅದನ್ನ ಯಾವ ರೀತಿ ಬರೀಬೇಕಂತ ನೋಡೋಣ. ಫಸ್ಟ್ ಏನು ಅಸೆಂಡಿಂಗ್ ಆರ್ಡರ್. ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಒಳಗೆ ಬರೀಬೇಕಂದ್ರೆ ಡಿನಾಮಿನೇಟರ್ಸ್
ಸೇಮ್ ಇರೋದ್ರಿಂದ ನಾವು ನ್ಯೂಮರೇಟರ್ ಚೆಕ್ ಮಾಡ್ತೀವಿ. ನ್ಯೂಮರೇಟರ್ ಒಳಗೆ ಯಾವ ಸಾಂದ್ ಇರ್ತದ ಸಾಂದ್ ಇರ್ತೈತಿ, ಯಾವ ದೊಡ್ಡದಿರ್ತೈತಿ ಅದು ದೊಡ್ಡದಿರ್ತೈತಿ. ಸೊ ಏರಿಕೆ ಕ್ರಮದೊಳಗೆ ಬರೀಬೇಕಂದ್ರೆ ಎಲ್ಲಾರ್ಕಿನ ಸಾಂದ್ ನೋಡ್ಬೇಕು. ಇಲ್ಲಿ ಎಲ್ಲಾರ್ಕಿನ ಸಾಂದ್ ಯಾವ್ದದ 6/12. ಸೊ 6/12 ನಾವು ಮತ್ತೆ ಬರ್ತೀವಿ. ಆದ್ರೆ 6/12 ಬರೀಬಾರ್ದು. ನಾವು 6/12 ಈಕ್ವಿವೆಲೆಂಟ್ ಫ್ರಾಕ್ಷನ್ ಯಾವುದು 1/2. ನಾವು 1/2 ಬರ್ತೀವಿ. ನೆಕ್ಸ್ಟ್ 6/6 ಆರ್ ನಂತರ ಆರ್ ಕಿಂತ ದೊಡ್ಡದು 8. ಸೊ ನೆಕ್ಸ್ಟ್ ಫ್ರಾಕ್ಷನ್ ಯಾವುದು a/12. a/12 ಈಕ್ವಿವೆಲೆಂಟ್ ಫ್ರಾಕ್ಷನ್ ಯಾವುದು 2/3. ಓಕೆ. ಸೊ ನೆಕ್ಸ್ಟ್ 6 ಆಯ್ತು, 8 ಆಯ್ತು. ನೆಕ್ಸ್ಟ್ 6 8 ಆದ್ಮೇಲೆ ನೆಕ್ಸ್ಟ್ ಬರುವಂತ ನಂಬರ್ 9. ಸೊ 9/12 9/12 ಅಂತಂದ್ರೆ ಅದಕ್ಕೆ ಈಕ್ವಿವೆಲೆಂಟ್ ಫ್ರಾಕ್ಷನ್ ಯಾವುದು 3/4. ನೆಕ್ಸ್ಟ್ 9 ಆದ್ಮೇಲೆ ಬರುವಂತದ್ದು 10 10/12 10/12 ಅಂತಂದ್ರೆ ಅದಕ್ಕೆ ಈಕ್ವಿವೆಲೆಂಟ್ ಫ್ರಾಕ್ಷನ್ 5/6. ಸೊ ಇದು ಏನಂತಂದ್ರೆ ಕೊಟ್ಟಿರುವಂತ ಫ್ರಾಕ್ಷನ್ಗಳ ಏನು ಏರಿಕೆ ಕ್ರಮ, ಅಸೆಂಡಿಂಗ್ ಫಾರ್ಮ್. ಸೊ ನೆಕ್ಸ್ಟ್ ಡಿಸೆಂಡಿಂಗ್ ಫಾರ್ಮ್ ಬರೀಬೇಕಂದ್ರೆ ನೆಕ್ಸ್ಟ್ ಇಳಿಕೆ ಕ್ರಮವನ್ನು ಬರೀಬೇಕಂತಂದ್ರೆ ಇಲ್ಲಿ ಏನ್ ಬರ್ತದೆ ಅಂತಂದ್ರೆ ಇಳಿಕೆ ಕ್ರಮದೊಳಗ ಇಲ್ಲಿ ಎಲ್ಲ ಡಿನಾಮಿನೇಟರ್ ಒಳಗ ಸೇಮ್ ಅದ. ಹಂಗಂದ್ರೆ ನಾವು ಮೇಲ್ಗಡೆ ಇರುವಂತ ನಂಬರ್ನ ಇಳಿಕೆ ಕ್ರಮದೊಳಗೆ ಬರೆದ್ರೆ ಅದು ನಮ್ಗೆ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಇಳಿಕೆ ಕ್ರಮದೊಳಗೆ ಬರೀಬೇಕಂದ್ರೆ ನಮ್ಗೆ ಮೊದಲು ದೊಡ್ಡ ನಂಬರ್ ಬೇಕು. ಸೊ ದೊಡ್ಡ ನಂಬರ್ ಯಾವ್ದು ಅಂತಂದ್ರೆ 10/12. ಇದಕ್ಕೆ ಈಕ್ವಲೆಂಟ್ ಫ್ರಾಕ್ಷನ್ ಯಾವುದು 5/6. ಹತ್ತರಿಗೆ ಸಾಂದ್ ಸ್ವಲ್ಪ ಸಾಂದ್ ಯಾವ್ದು ಅಂತಂದ್ರೆ 9 ಅದ. ಸೊ 9 ಈಕ್ವಲ್ ಇದು 9/12 ಈಕ್ವಲೆಂಟ್ ಫ್ರಾಕ್ಷನ್ ಯಾವ್ದು ಅಂತಂದ್ರೆ 3/4. ನೆಕ್ಸ್ಟ್ ಸೊ 10 ಆಯ್ತು 9 ಆಯ್ತು. ನೆಕ್ಸ್ಟ್ ಫ್ರಾಕ್ಷನ್ ಯಾವುದು ನೆಕ್ಸ್ಟ್ ನಂಬರ್ ಯಾವುದು 8 8/12 8/12 ಈಕ್ವಲೆಂಟ್ ಫ್ರಾಕ್ಷನ್ ಯಾವುದು ಅಂತಂದ್ರೆ 2/3. ಸೊ ನೆಕ್ಸ್ಟ್ 8/12 ಅದಕ್ಕೂ ಸಾಂದ್ ಯಾವುದು ಅಂತಂದ್ರೆ 6/12 6/12 ಅಂತಂದ್ರೆ ಈಕ್ವಲೆಂಟ್ ಫ್ರಾಕ್ಷನ್ 1/2. ಸೊ ಇಲ್ಲಿ ನಮಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಏನು ಎರಡು ಬೇರೆ ಬೇರೆ ಆಗಿದ್ದಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿನಾಮಿನೇಟರ್ದು ಎಲ್ಸಿಎಂ ತಗೋತೀವಿ. ಎಲ್ಸಿಎಂ ತಗೊಂಡು ಆ ನಂತರ ಕೊಟ್ಟಿರುವಂತ ಎಲ್ಲಾ ಫ್ರಾಕ್ಷನ್ಗಳ ಡಿನಾಮಿನೇಟರ್ನ ಎಲ್ಸಿಎಂ ಗೆ ಈಕ್ವಲ್ ಮಾಡ್ಕೊತೀವಿ. ಅದಾದ ನಂತರ ಆ ಎಲ್ಲಾ ಬಂದಿರುವಂತ ಹೊಸ ಫ್ರಾಕ್ಷನ್ಸ್ ಅನ್ನ ನಾವು ಕಂಪೇರ್ ಮಾಡಿ ಮೊದಲು ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಫ್ರಾಕ್ಷನ್ಸ್ ಕೊಟ್ಟಿರ್ತಾರಲ್ಲ ಅದೇ ಫಾರ್ಮುಲಾ ನಾವು ಏನ್ ಮಾಡ್ತೀವಿ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಬರ್ತೀವಿ. ಸೊ ಇದನ್ನ ಈ ರೀತಿಯಾಗಿ ನಾವು ಏನು ಫ್ರಾಕ್ಷನ್ಸ್ಗಳ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಬರೀತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಫ್ರಾಕ್ಷನ್ಸ್ಗಳ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಸೊ ಫ್ರಾಕ್ಷನ್ಸ್ ಡಿಫ್ರೆಂಟ್ ಟೈಪ್ಸ್ ಯಾವ ಇರ್ತಾವೆ, ಅವುಗಳದ್ದು ಕಂಪ್ಯಾರಿಸನ್ ಯಾವ ರೀತಿ ಮಾಡ್ತೀವಿ, ಆನಂತರ ಏರಿಕೆ ಕ್ರಮ ಯಾವ ರೀತಿ ಡಿಸ್ಕಸ್ ಮಾಡ್ತೀವಿ ಅಂತ, ಯಾವ ರೀತಿ ಅದನ್ನ ಬರಿತೀವಿ ಅಂತ ಹೇಳಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗ ಏನು ಫ್ರಾಕ್ಷನ್ಸ್ಗಳ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇವುಗಳನ್ನ ನೋಡೋಣ. ಸೊ ಈ ಫ್ರಾಕ್ಷನ್ಸ್ಗಳ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಏನದಾವಲ್ಲ ಅವನ್ನ ಯಾವ ರೀತಿ ಮಾಡಬೇಕು ಅಂತ ಡಿಸ್ಕಸ್